ಈ ಸಮಯದಲ್ಲಿ ನಾವು ಒಂದು ಚಿಕ್ಕಂದು ಪ್ರಾರ್ಥನೆ ಮಾಡಿಕೊಂಡು ದೇವರ ಮಾತುಗಳನ್ನು ಕೇಳೋದಕ್ಕೆ ಈ ಸಮಯದಲ್ಲಿ ಹೋಗೋಣ ಪ್ರಿಯರೇ. ಎಲ್ಲರ ಕಣ್ಣುಗಳು ಮುಚ್ಚದಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಲೋಕದಲ್ಲಿರುವ ಪ್ರೀತಿಯ ದೇವ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಒಂದು ಸುಂದರವಾದ ಸಮಯ ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ, ನೀನು ಉನ್ನತನು ಪರಿಶುದ್ಧನು ಪರಮ ಪ್ರೀತಿಯ ದೇವರಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ಅಲ್ಪನು ಅಯೋಗ್ಯನು ಗಣನೆಗೆ ಬಾರದನು ಅದನ್ನು ನನ್ನ ಸ್ವಾಮಿಯನ್ನು ಉಪಯೋಗಿಸಿಕೊಂಡು ದೇವರೇ ನಿನ್ನ ಮಾತುಗಳನ್ನು ಹೇಳೋದಕ್ಕೆ ನನ್ನನ್ನು ಕರ್ತನೆ ಕರೆದಂತ ದೇವರಿನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ಸ್ವಾಮಿ ನಾವು ಮಾತನಾಡುವಂತ ಮಾತುಗಳು ದೇವರೇ, ಅದು ಸ್ವಾಮಿ ಕೇಳುವಂತ ಎಲ್ಲರೂ ನಮ್ಮ ಮಕ್ಕಳಿಗೆ ಕರ್ತನೆ ಮುಟ್ಟುವುದಕ್ಕಾಗುವಂತೆ ಸಹಾಯ ಮಾಡು. ಅಪ್ಪ, ನಿನ್ನ ಜೀವಗಳ ನೀರನ್ನು ಕುಡಿದು ಸ್ವಾಮಿ ನಾವು ಜೀವಿಸುವಂತ ಮಕ್ಕಳಾಗಿದ್ದೀವಿ ರಾಜ. ನೀನು ಕೊಡುವಂತ ನೀರು ಸ್ವಾಮಿ ನಮ್ಮ ಹೃದಯಗಳಿಗೆ ಕರ್ತನೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಗಳಿಗೆ ಕರ್ತನೆ, ಅದು ಸ್ವಾಮಿ ಪುಷ್ಟಿಯನ್ನು ಕೊಡುವಂತದ್ದಾಗಿದೆ ದೇವರೇ. ಅದಕ್ಕಾಗಿ ಸ್ವಾಮಿ ನಾವು ಕರ್ತನೆ ಈ ಸಮಯದಲ್ಲಿ ತಂದೆ ನಿನ್ನ ಸಹಾಯದಿಂದ ನಾವು ಮಾತನಾಡುತ್ತಿರುವಾಗ ನೀನು ಸಹಾಯದಿಂದ ನೀನು ನಡೆಸಬೇಕೆಂದ ಪ್ರಾರ್ಥಿಸುತ್ತಾ ನಮ್ಮ ರಕ್ಷಕನ ಒಡೆಯಲು ಜೀವ ಸ್ವರೂಪನಾದ ಯೇಸುವಿನ ನಾಮದಂತೆ ಪ್ರಾರ್ಥಿಸಿ ಬಿಡಿ ಕೊತ್ತೆ ನನ್ನ ಪ್ರೀತಿಯ ಪರಲೋಕ ತಂದೆ. ಆಮೇನ್ 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 ಆಮೇನ್. ಓಕೆ, ಮತ್ತೊಂದಾವರ್ತಿ ಕೂಡಿ ಬಂದಿರತಕ್ಕಂಥ ಈ ಒಂದು ಶಾಲಾ ಮನೆಯಂತೆ ಪ್ರಾರ್ಥನಾ ಕೂಟದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯರೇ. ಮತ್ತೆ ಎಲ್ರು ಹೇಗಿದ್ದೀರಾ? ಎಲ್ರು ದೇವರ ಕೃಪೆಯಿಂದ ಚೆನ್ನಾಗಿದ್ರಿ ಅಂತ ನಾನು ನೆನೆಸ್ತೇನೆ. ಯಾಕಂತಂದ್ರೆ ನಮ್ಮ ದೇವರು ಆರೋಗ್ಯದಾಯಕನು ಸೌಖ್ಯದಾಯಕನು ನಮ್ಮನ್ನು ಕಾಯುವಂತ ದೇವರಾಗಿದ್ದಾನೆ ಪ್ರಿಯರೇ. ನಾವೆಷ್ಟು ಭಾಗ್ಯವಂತರು ಅಂತಂದ್ರೆ ತುಂಬಾ ಭಾಗ್ಯವಂತರು. ದೇವರ ಮಕ್ಕಳಂತ ನಾವುಗಳು ತುಂಬಾ ಭಾಗ್ಯವಂತರು ಪ್ರಿಯರೇ. ಯಾಕಂದ್ರೆ ಡೈಲಿ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾನೆ. ಆ ಮಾತುಗಳು ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಸಾಯಂಕಾಲ ಬೆಳಗ್ಗೆ ಆದ್ರೆ ಸಾಯಂಕಾಲ ಏನ್ ದೇವ್ರು ನಮ್ಮ ಜೊತೆ ಮಾತನಾಡ್ತಾನಪ್ಪ ಅಂತ ಒಂದು ತವಕ ಇರುತ್ತೆ ಪ್ರಿಯರೇ. ಆ ಒಂದು ತವಕದಿಂದ ಬರುವಂತ ನಮ್ಮ ಜೀವಿತಗಳಲ್ಲಿ ದೇವರು ಎಂತ ಅದ್ಭುತವಾದಂತ ಮಾತುಗಳು, ಎಂತ ಅದ್ಭುತವಾದಂತ ಕಾರ್ಯಗಳನ್ನು ಇಟ್ಟಿದ್ದಾನೆ ಅಂತಂದ್ರೆ ಅಷ್ಟು ಭಾಗ್ಯವಂತ ಜೀವಿತ ನಮ್ದಾಗಿದೆ ಪ್ರಿಯರೇ. ಯಾಕಂತಂದ್ರೆ ನೋಡ್ರಿ, ನಿನ್ನೆ ದಿನದಲ್ಲಿ ನಾವೆಲ್ಲರೂ ಆರಾಧನೆಗೆ ಹೋಗಿದ್ವಿ. ನಮ್ಮ ಸಭೆಗಳಿಗೆ ನಾವು ಆರಾಧನೆ ಹೋಗಿದ್ವಿ ಪ್ರಿಯರೇ. ಆ ಸಭೆಗಳಲ್ಲಿ ಮಾತನಾಡುವಂತ ಮಾತುಗಳು ಕೂಡ ಎಲ್ಲರ ಹೃದಯಗಳನ್ನು ಏನಾಗುತ್ತೆ ಅಂತಂದ್ರೆ ಅದು ಪುಷ್ಟಿ ಆಗುತ್ತೆ, ಅದು ಅರಳುತ್ತೆ ಪ್ರಿಯರೇ. ತುಂಬಾ ಖುಷಿ ಆಗುತ್ತೆ. ನಾನು ಸಂದೇಶ ಹೋಗಕ್ಕಿಂತ ಮುಂಚೆ ನಾನು ಒಂದು ವಿಷಯವನ್ನು ಹೇಳಿ ನಾನು ಹೋಗ್ತೇನೆ. ನಾವು ನಿನ್ನೆ ಆರಾಧನೆಗೆ ಹೋದಂತ ಸಮಯದಲ್ಲಿ ದೇವರು ನೋಡ್ರಿ, ನಿನ್ನೆ ಆಕ್ಚುಲಿ ನಾನು ಬರೋದು ಆಗ್ತೈತಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೂ ಕೂಡ ದೇವರ ಸಮಯವನ್ನು ಕೊಟ್ರು. ಪ್ರೇಯರ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಅಂತ ಬಂದಾಗ ದೇವ್ರು ಎಷ್ಟು ಅದ್ಭುತವಾಗಿ ನನ್ನ ಜೊತೆ ಮಾತಾಡಿದ್ರು ಅಂತಂದ್ರೆ ಕಣ್ಣೀರ್ ಹಂಗೆ ವಾಕ್ಯ ಹೇಳ್ತಾ ಇದ್ರು ತಂದೆಯವರು. ನನಗೆ ಹೃದಯ ಹೊಡೆದೋಗ್ತಾ ಇತ್ತು ಪ್ರೇರೆ. ಯಾಕಂತಂದ್ರೆ ನಮ್ಮ ಜೀವಿತಗಳಲ್ಲಿ ನಮಗೆ ತಿಳಿದೇ ಇರುವಂತ ಅನೇಕ ವಿಷಯಗಳು ದೇವರು ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಇಷ್ಟಪಡ್ತಾನೆ. ಅನೇಕ ವಿಷಯಗಳು ಇದೆ ಪ್ರೇರೆ. ನೋಡ್ರಿ, ಹೆಜ್ಕೇಲನ ಗ್ರಂಥದಲ್ಲಿ ಹೆಜ್ಕೇಲನ ಜೊತೆಗೆ ದೇವರೊಂದು ಮಾತಾಡ್ತಾನೆ ಅಂತಂದ್ರೆ 47ನೇ ಅಧ್ಯಾಯ 1ನೇ ವಚನದಲ್ಲಿ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅದು ಓದೋದಕ್ಕೆ ಸಹಜ ಆಗ್ಬೋದು ಪ್ರೇರೆ. ಆದ್ರೆ ಅದನ್ನ ದೇವರು ಮಾತನಾಡುವಾಗ ಆ ವಚನಗಳು ಯಾವ ರೀತಿ ಆಗಿದೆ ಅಂದ್ರೆ ಹೃದಯಕ್ಕೆ ಅದು ಮುಟ್ಟುತ್ತೆ ಪ್ರೇರೆ, ಹೃದಯ ಒಡೆದೋಗುತ್ತೆ ಪ್ರೇರೆ. ಅಷ್ಟು ಸುಂದರವಾಗಿ ಆ ವಚನದಲ್ಲಿ ಹೆಜ್ಕೇಲನ ಜೊತೆಗೆ ದೇವರು ಮಾತಾಡ್ತಾನೆ. ಅದು ಯಾವ್ದಂತಂದ್ರೆ ಪ್ರೇರೆ, ಒಂದು ನೀರಿನ ವಿಷಯದಲ್ಲಿ, ಒಂದು ನದಿಯ ವಿಷಯದಲ್ಲಿ ಪ್ರೇರೆ. ನೋಡ್ರಿ, ನಾನು ನಿನ್ನೆ ಒಂದ್ ವೇಳೆ ನಾ ಏನಾದ್ರೂ ಆಲಯಕ್ಕೆ ಬರ್ಲಿಲ್ಲಾಗಿದ್ರೆ, ನಾನು ಸಭೆಗೆ ನಾನು ಪ್ರಾರ್ಥನೆ ಬರ್ಲಿಲ್ಲಾಗಿದ್ರೆ ಪ್ರೇರೆ, ಆ ಒಂದು ಉತ್ತಮವಾದಂತ ಅಂಶ ನನಗೆ ಕೇಳ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಸುಂದರವಾದಂತ ನೋಡ್ರಿ, ದೇವರು ಕೊಡುವಂತ ನೀರು, ದೇವರು ಕೊಡುವಂತ ಒಂದು ಜೀವಜಲದ ನದಿ ಪ್ರಿಯರೇ ನಮ್ಮ ಜೀವಿತಗಳಲ್ಲಿ ಪ್ರತಿಯೊಬ್ಬರ ಹೃದಯಗಳಲ್ಲಿ ಹರಿಯುವಂತದ್ದಾಗಬೇಕು. ಆ ನೀರನ್ನ ಆ ನದಿಯಲ್ಲಿ ನಾವು ಜೀವಿತವನ್ನು ನಡೆಸುವಂತ ಜೀವಿತಗಳು ನಮ್ದು ಆಗ್ಬೇಕು ಪ್ರಿಯರೇ, ಕ್ರಿಸ್ತರ ಜೀವಿತ. ನೋಡ್ರಿ, ಆ ನದಿಯಿಂದ ಬರುವಂತ ನೀರನ್ನ ನಾವು ಕುಡಿಯೋದಾದ್ರೆ ದೇವರ ಸನ್ನಿಧಿಯಲ್ಲಿ ನೋಡ್ರಿ, ಅದು ದೇವರ ದೇವಸ್ಥಾನದ ಬಾಗಿಲಿರ್ತೈತಲ್ಲ ಪ್ರೇರೆ, ಆ ಬಾಗಿಲ ಕೆಳಗಡೆಯಿಂದ ದೇವರ ಸನ್ನಿಧಾನದ ಬಾಗಿಲ ಕೆಳಗಡೆಯಿಂದ ಒಂದು ನದಿ ಹರಿದು ಬರೋದನ್ನು ವಾಕ್ಯದಲ್ಲಿ ನೋಡ್ತೀವಿ ಬೇರೆ. ಅದು ತುಂಬಾ ದೊಡ್ಡದಿದೆ ಮೆಸೇಜ್. ಆದ್ರೆ ವಾಕ್ಯ ಯಾಕೆ ಹೇಳ್ಬೇಕಂತಂದ್ರೆ ನಾವೆಷ್ಟು ಭಾಗ್ಯವಂತರು ಅನ್ನೋದನ್ನ ನಾವು ಸ್ವಲ್ಪ ಆಲೋಚನೆ ಮಾಡ್ಕೊಳ್ಬೇಕು ಬೇರೆ. ಆ ನೀರನ್ನು ಕುಡಿದಂತ ಪ್ರತಿಯೊಬ್ಬರಿಗೆ ಏನಂತೆ ಮರಣ ಇಲ್ಲ, ಆಶೀರ್ವಾದ, ಅವರು ಭಾಗ್ಯವಂತರು ಎಂಬುದಾಗಿ ನೋಡ್ತೇವೆ ಬೇರೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತಗಳು ಕ್ರಿಸ್ತನಲ್ಲಿದ್ದಂತ ನಮ್ಮ ಜೀವಿತಗಳು ಕ್ರಿಸ್ತನ ಮಕ್ಕಳಾದ ನಾವು ಸಭೆಗಳಿಗೆ ಹೋಗ್ಬೇಕು. ಮತ್ತೆ ದೇವರು ಹೇಳುವಂತ ಪ್ರತಿಯೊಂದು ಮಾತುಗಳನ್ನು ನಾವೇನು ಮಾಡ್ಬೇಕಂದ್ರೆ ಕಿವಿಗೊಟ್ಟು ಕೇಳುವಂತ ಜೀವಿತಗಳು ನಮ್ದು ಆಗ್ಬೇಕು. ಅದನ್ನೇ ದೇವರು ಬಯಸೋದು ಬೇರೆ.
ಅದನ್ನು ಕೇಳುವಂತ ನಾವುಗಳೇ ತುಂಬಾ ಭಾಗ್ಯವಂತವ್ರು ಬೇರೆ. ಆ ಭಾಗ್ಯ ಯಾರಿಗೂ ಸಿಗೋದಲ್ಲ ನೋಡ್ರಿ. ಆ ನೀರು ಕುಡಿದವ್ರಿಗೆ ಏನಂತಂದ್ರೆ ಆ ದೇವರ ಸನ್ನಿಧಾನದಲ್ಲಿ ಅಷ್ಟೇ ಅಲ್ಲ, ಅವರ ಜೀವನದಲ್ಲಿ ತುಂಬಾ ಬೆಳೀತದೆ. ಅವ್ರ ಜೀವನವಷ್ಟೇ ಅಲ್ಲ ಪ್ರೇರೆ, ಅವ್ರ ಕುಟುಂಬ ಕೂಡ ಬೆಳೀತದೆ. ಅವ್ರ ಕುಟುಂಬ ಅಷ್ಟೇ ಅಲ್ಲ, ದೇವರ ಸಭೆ ಕೂಡ ಅಷ್ಟು ಅದ್ಭುತವಾಗಿ ಬೆಳೆದು ಆಜು ಬಾಜು ಇದ್ದವರಿಗೆ, ಅಕ್ಕಪಕ್ಕದಲ್ಲಿದ್ದವರಿಗೆ ಅದು ಆಶೀರ್ವಾದಕರವಾದಂತ ನೀರಾಗಿ ಮಾರ್ಪಡುತ್ತೆ ಪ್ರೇರೆ. ಅದೇ ನಮ್ಮ ಕ್ರಿಸ್ತನಂತ ದೇವರ ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ಆ ವಚನ ತುಂಬಾ ಇಷ್ಟ ಆಗಿದೆ. ಅದು ಪದೇ 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 ನಿನ್ನಿಂದ ನೆನ್ಪು ಮಾಡ್ಕೋತದ ಪ್ರೇರೆ. ಅಷ್ಟು ಸುಂದರವಾದಂತ ಮಾತು ದೇವರು ನಮ್ಗೆ ಕೊಡುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ನಾನು ಹೇಳ್ತೀವಿ ಏನಂತಂದ್ರೆ ನಾವು ತುಂಬಾ ಭಾಗ್ಯವಂತರು ಎಂಬುದಾಗಿ. ಸರಿ ಪ್ರೇರಿ, ಈ ವಾಕ್ಯ ಒಂದು ದೇವರ ಆಶೀರ್ವಾದ ಮಾಡ್ಲಿ. ಈ ದಿನ ಸ್ವಲ್ಪ ನಾವು ದೇವರ ವಾಕ್ಯಗಳನ್ನ ನೋಡಿಕೊಳ್ಳೋಣ. ಈ ದಿನ ದೇವರು ಮಾತನಾಡುವಂತ ವಿಷಯ ಏನಪ್ಪಾ ಅಂತಂದ್ರೆ, ದೇವರು ನಮ್ಮ ಸತ್ಯತೆಯನ್ನು ಬಲ್ಲನ ಎಂಬುದಾಗಿ. ನೋಡ್ರಿ, ದೇವರು ನಮ್ಮ ಸತ್ಯತೆಯನ್ನು ಬಲ್ಲನ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಯಾವಾಗಲೂ ನಮ್ಮ ಸತ್ಯ ಅಸತ್ಯತೆಗಳನ್ನು ಬಲ್ಲಂತ ದೇವರಾಗಿದ್ದಾನೆ. ನಾವು ತಿಳ್ಕೊಂಡಿರ್ಬೋದು, ನಾವ್ ಏನೇ ಮಾಡಿದ್ರು ಕೂಡ ದೇವ್ರಿಗೆ ಗೊತ್ತಾಗಲ್ಲಪ್ಪ, ನಾವ್ ಏನೇ ವಿಚಾರ ಮಾಡಿದ್ರು ಕೂಡ ದೇವ್ರಿಗೆ ಗೊತ್ತಾಗಲ್ಲ, ನಾವ್ ಯಾವ್ದೇ ಆಲೋಚನೆ ಮಾಡ್ಕೊಂಡ್ರು ಕೂಡ ದೇವ್ರಿಗೆ ಗೊತ್ತಾಗಲ್ಲ ಅಂತ ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಲ ಅನ್ಕೊಂಡಿರ್ತೀವಿ ಪ್ರೇರೆ. ನಾವು ಹೊರಗಡೆ ಎಲ್ಲ ನೋಡ್ತೇವೆ ಪ್ರೇರೆ, ಕ್ರೈಸ್ತರ ಒಂದು ಜೀವಿತ ನೋಡ್ತೇವೆ. ಅವರು ಕ್ರಿಸ್ತನ ಮಕ್ಕಳಾಗಿದ್ದಾರೆ, ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಿದ್ದಾರೆ. ಆದ್ರೆ ಅವರ ಸ್ವಭಾವಗಳು, ಅವರ ಒಂದು ಆಲೋಚನೆಗಳು, ಅವರ ಒಂದು ಬುದ್ಧಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ದೇವರು ನಮ್ಮನ್ನು ನೋಡ್ತಾನೆ, ದೇವರು ನಮ್ಮನ್ನ ಪರೀಕ್ಷಿಸ್ತಾನೆ ಅಂತ ಪರಿಜ್ಞಾನನೇ ಇರೋದಿಲ್ಲ ಪ್ರೇರೆ. ಅಂತ ಒಂದು ಜೀವಿತ ನಡೆಸ್ತಾರೆ, ಅಂತ ಒಂದು ಮಾತುಗಳನ್ನು ಮಾತನಾಡುತ್ತಾರೆ, ಅಂತ ಒಂದು ಕೆಲಸಗಳನ್ನು ಮಾಡ್ತಾರೆ ಪ್ರೇರೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳು, ಸೃಷ್ಟಿಕರ್ತನಂತ ದೇವರ ಮಕ್ಕಳು ನಾವು ಯಾವ ರೀತಿಯಾಗಿದ್ದೇವೆ ಅಂತಂದ್ರೆ, ನಮಗಿರುವಂತ ಭಾಗ್ಯ ಈ ಲೋಕದಲ್ಲಿ ಯಾರಿಗಿಲ್ಲ ಪ್ರೇರೆ. ಯಾಕಂದ್ರೆ ನಮ್ಮನ್ನ ದೇವರು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ಕೆಟ್ಟಂತ ಲೋಕದಲ್ಲಿ, ಈ ಲೋಕದಲ್ಲಿ ದುಷ್ಟಾದ ಲೋಕದಲ್ಲಿ ನಮ್ಮನ್ನ ದೇವರು ಪ್ರತ್ಯೇಕವಾಗಿ ನಮ್ಗೆ ನೀವೇ ಬೇಕಪ್ಪ ಅಂತ ಆರಿಸಿಕೊಂಡಿದ್ದಾನೆ ಅಂತಂದ್ರೆ ನಾವು ಎಷ್ಟು ಭಾಗ್ಯವಂತರು ನೋಡ್ರಿ. ಆ ಭಾಗ್ಯವಂತ ಅಂತ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿರ್ಬೇಕು. ಅದಕ್ಕಾಗಿ ಪ್ರೇರೆ, ದೇವರು ನನಗೆ ಆಲೋಚನೆ ಮೇರೆಗೆ ಏನಂತಂದ್ರೆ, ದೇವರು ನಮ್ಮ ಸತ್ಯತೆಯನ್ನು ಬಲ್ಲನ ಎಂಬುದಾಗಿ. ಹೌದ್ರಿ, ನಮ್ಮ ಸತ್ಯವನ್ನು ದೇವರು ನಾವು ಮಾತನಾಡುವಂತ ಮಾತನ್ನು ದೇವರು ತಿಳ್ಕೊಂತಾನೆ, ನಾವು ಆಲೋಚನೆ ಮಾಡ್ಕೊಳ್ಳುವಂತ ಆಲೋಚನೆ ದೇವರು ತಿಳಿಯುವಂತನಾಗಿದ್ದಾನೆ. ನಮ್ಮ ಹೃದಯಗಳನ್ನು ಪರಿಶೋಧನೆ ಮಾಡುವಂತ ದೇವರಾಗಿದ್ದಾನೆ ನಮ್ಮ ದೇವರು. ನಮ್ಮ ಆಲೋಚನೆಗಳನ್ನು ತಿಳಿಯುವಂತ ದೇವರಾಗಿದ್ದಾನ್ರಿ ನಮ್ಮ ದೇವರು. ಅದೇ ಪ್ರಕಾರವಾಗಿ ಅದೇ ಸೇಮ್ ಟೈಮ್ ನಮ್ಮ ಭಾವನೆಗಳನ್ನು ಕೂಡ ಗೊತ್ತಿಡಿಯುವಂತ ದೇವರಾಗಿದ್ದಾನ್ರಿ. ಅದು ಯಾವುದೇ ರೀತಿಯಾದಂತ ಭಾವನೆಗಳಿರ್ಬೋದು. ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ಇರ್ಬೇಕಂತಂದ್ರೆ, ನಾವು ಜೀವಕರವಾದಂತ ನೀರನ್ನು ಕುಡಿದು ಜೀವಿಸುವಂತ ಮಕ್ಕಳು ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವಿಸ್ಬೇಕ್ರಿ. ಅದು ಬಿಟ್ಟು ನಮ್ಮ ಜೀವಿತಗಳನ್ನ ನಾವು ವ್ಯರ್ಥವಾಗಿ ಮಾಡ್ಕೊಳ್ಬಾರ್ದು ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ನೋಡ್ರಿ, ಅದಕ್ಕಾಗಿ ದೇವರೊಂದು ಮಾತು ಹೇಳ್ತಾ ಇದ್ದಾನೆ, ನಮ್ಮ ಜೀವಿತಗಳಲ್ಲಿ ಯಾವಾಗ್ಲೂ ನಾವು ಯಾವ ರೀತಿಯಾಗಿ ಇರ್ಬೇಕಂತಂದ್ರೆ, ನಾವು ಮಾಡುವಂತ ಆಲೋಚನೆಗಳು ದೇವರಿಗೆ ಖಂಡಿತವಾಗಿ ಬಲ್ಲಂತ ದೇವರಾಗಿದ್ದಾನೆ. ನಮ್ಮ ಹೃದಯಗಳನ್ನು ತಿಳಿದುಕೊಳ್ತಾನ್ರಿ ಪ್ರಿಯ ದೇವರ ಮಕ್ಕಳೇ. ಒಂದು ಸಾರಿ ನೋಡ್ರಿ, ದೇವರು ಯೇಸು ಸ್ವಾಮಿಗೆ ಸಿಲಿಬಿಗೆ ಹಾಕ್ಬೇಕಂತ ಬಂದಂತ ಸಂದರ್ಭಗಳಲ್ಲಿ ಪೇತ್ರನಿಗೆ ಒಂದು ಮಾತು ಹೇಳ್ತಾನೆ ದೇವ್ರು. ಏನಂತಂದ್ರೆ, ಅಲ್ಲಿ ಶಿಷ್ಯರಿಗೆ ಕೂಡ ಹೇಳ್ತಾನೆ ಅಂತಂದ್ರೆ, ನೋಡ್ರಿ ಆ ವಚನ ಓದಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆಯಲ್ಲಿ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರು. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಸಾಕು ಸಾಕು ಸಾಕು, ಥ್ಯಾಂಕ್ಸ್ ರೀ. ನೋಡ್ರಿ ಪ್ರಿಯರೇ, ನಮ್ಮ ಹೃದಯಗಳಲ್ಲಿ ಯಾವ ರೀತಿಯಾಗಿದೆ, ನಮ್ಮ ಹೃದಯಗಳು ಯಾವಾಗ್ಲೂ ಕಳವಳಗೊಳ್ಳದೇ ಇರಬಾರ್ದು ಅಂತಂದೇಳಿ ಶಿಷ್ಯರಲ್ಲಿ ದೇವ್ರು ಹೇಳ್ತಾ ಇದ್ದಾನೆ. ಆ ಮಾತು ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಪೇತ್ರನ ಒಂದು ಮಾತು ಹೇಳ್ತಾನ್ರಿ ಪ್ರಿಯರೇ. 13ನೇ ಅಧ್ಯಾಯ 37 ನಾವು ನೋಡ್ತೇವೆ. ಏನಂತಂದ್ರೆ, ಪೇತ್ರನು ಆತನಿಗೆ, ಸ್ವಾಮಿ, ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು? ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೇನು ಎಂದು ಹೇಳಲು ಯೇಸು, ನನಗಾಗಿ ಪ್ರಾಣ ಕೊಟ್ಟಿಯ? ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದಿಲ್ಲ ಎಂಬುದಾಗಿದ್ದೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೇರೆ. ನೋಡ್ರಿ, ಅದೇ ನಾನು ಅವಾಗಲೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಏನಂತಂದ್ರೆ ದೇವರು ನಮ್ಮ ಸತ್ಯತೆಯನ್ನು ಬಲ್ಲನ ಎಂಬುದಾಗಿ ಪ್ರೇರೆ. ಹೌದ್ರಿ,
ನಾವು ಮಾಡುವಂತ ಸತ್ಯ ನಮ್ಮ ಹೃದಯಗಳಲ್ಲಿ, ನಮ್ಮ ಆಲೋಚನೆಯಲ್ಲಿ ಸತ್ಯತೆ ಇದ್ರೆ ದೇವರು ಖಂಡಿತವಾಗಿ ಕಂಡುಹಿಡಿತಾನೆ ಬೇರೆ. ಇಲ್ಲಿ ಪೇತ್ರ ಕೇಳ್ತಾ ಇದ್ದಾನೆ, ನಾನು ನಿನ್ ಜೊತೆಗೆ ಬರ್ಬೇಕಂತ ಮಾಡಿದ್ದೀನಪ್ಪ, ನೀ ಬ್ಯಾಡ ಅಂತ ಇದೆಯಲ್ಲ, ನಾ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಪೇತ್ರನು. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ ಏನಂತಂದ್ರೆ, ನಿನಗೆ ಬರೋದಕ್ಕಾಗಲ್ಲ, ಬಂದ್ರು ನೀನ್ ನನ್ನ ವಿಷಯದಲ್ಲಿ 3 ಸಾರಿ ನನ್ನ ಅರಿಯೇನೆಂಬುದಾಗಿ ನೀನು ಸುಳ್ಳು ಹೇಳ್ತೀಯಪ್ಪ, ಅವಾಗ್ಲೇ ಕೋಳಿ ಕೂಗುತ್ತೆ ಎಂಬುದು. ಯಾಕಂದ್ರೆ ದೇವರು ಪೇತ್ರನ ಹೃದಯವನ್ನು ತಿಳಿದಂತ ದೇವರಾಗಿದ್ದಾನೆ. ಪ್ರತಿಯೊಬ್ಬರು ಮನುಷ್ಯರ ಹೃದಯಗಳನ್ನ ತಿಳಿದಂತ ದೇವರಾಗಿದ್ದಾನೆ ಬೇರೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತಗಳು ಯಾವ ರೀತಿಯಾಗಿ ನಾನು ಮೊದಲೇ ಹೇಳಿದೇನಂತಂದ್ರೆ, ನಾವು ಕ್ರಿಸ್ತನ ಮಕ್ಕಳು, ಸೃಷ್ಟಿಕರ್ತನಾದಂತ ದೇವರ ಮಕ್ಕಳು. ನಮ್ಮ ಆಲೋಚನೆಗಳು ಯಾವ ರೀತಿಯಾಗಿರ್ಬೇಕು, ನಮ್ಮ ಯೋಚನೆಗಳು ಯಾವ ರೀತಿಯಾಗಿರ್ಬೇಕು, ನಮ್ಮ ಪ್ರತಿಯೊಂದು ವಿಷಯಗಳು ಯಾವ ರೀತಿಯಾಗಿರ್ಬೇಕಂದ್ರೆ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಾವು ಜೀವಿಸ್ಬೇಕು. ಯಾಕಂದ್ರೆ ನಮ್ಮ ಹೃದಯ, ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ, ಆವಾಗ ಹಂಗಂದ್ಕೊಳ್ಳೆ ಅವರೆಲ್ಲರೂ ಶಿಷ್ಯರಿಗೆ ಗಲಿಬಿಲಾಗುತ್ತೆ. ಏನಪ್ಪಾ ಯೇಸುಸ್ವಾಮಿ ಗಪ್ಪನ ಈ ತರ ಹೇಳ್ಬಿಟ್ನಲ್ಲ ನಮ್ಗೆ, ಯಾಕೆ ಈ ತರ ಹೇಳ್ದ ಅಂತಂದು ಹೇಳ್ಕೊಳ್ಳೋ ಗಪ್ಪನ ದೇವರಿಗೆ ಅರ್ಥ ಆಗುತ್ತೆ. ನನ್ನ ಮಕ್ಕಳು ಮತ್ತೆ ಗಲಿಬಿಲಾಗ್ತಿದ್ದಾರೆ. ಅದಕ್ಕೆ ಏನಂತಂದ್ರೆ ಇಲ್ಲಿ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರಿಯರೇ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗಿ. ನೋಡ್ರಿ, ನಮ್ಮ ಹೃದಯಗಳಲ್ಲಿ ಆಲೋಚನೆ ಮಾಡಿಕೊಳ್ಳುವಂತ ಸತ್ಯ ಅಸತ್ಯತೆಗಳನ್ನು ದೇವರು ತಿಳಿದಂತ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಹೃದಯಗಳು ಅದು ಎಂತ ಪರಿಸ್ಥಿತಿನೇ ಇರ್ಬೋದು, ಎಂತ ಗಳಿಗೆನೇ ಇರ್ಬೋದು, ಎಂತ ಸ್ಥಿತಿಯಲ್ಲಿ ಇರ್ಬೋದು, ನಮ್ಮ ಹೃದಯಗಳನ್ನು ನಾವು ಯಾವಾಗಲೂ ಶುದ್ಧವಾಗಿಟ್ಕೋಬೇಕು. ನಮ್ಮ ಸತ್ಯತೆಯನ್ನು ದೇವರ ಸನ್ನಿಧಾನದಲ್ಲಿ ಸತ್ಯವಾಗಿ ಜೀವಿಸಬೇಕು. ಅದನ್ನೇ ಈ ದಿನದಲ್ಲಿ ತೆಗೆದುಕೊಂಡಂತ ಒಂದು ಸಂದೇಶದ ಅಂಶ ಪ್ರಿಯರೇ. ನೋಡ್ರಿ, ಭಕ್ತನಾದ ಪೌಲನು ಒಂದು ವಿಷಯ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತಂದ್ರೆ ಬಹಳ ಅದ್ಭುತವಾಗಿ ಮಾತಾಡ್ತಾನೆ ಪ್ರಿಯರೇ. 2ನೇ ಕೊರಿಂಥ 2ನೇ ಕೊರಿಂಥದಲ್ಲಿ 11ನೇ ಅಧ್ಯಾಯ 31ನೇ ವಚನ ಪ್ರಿಯರೇ. 2ನೇ ಕೊರಿಂಥ ನಾನು ಸುಳ್ಳಾಡುವುದಿಲ್ಲವೆಂದು ಕರ್ತನಾದ ಯೇಸುವಿನ ತಂದೆಯು ನಿರಂತರ ಸ್ತುತಿವಂದಕ್ಕೂ ಆಗಿರುವ ದೇವರೇ ಬಲ್ಲನು. ನೋಡ್ರಿ, ಸಾಕ್ಮಾ, ಥ್ಯಾಂಕ್ಸ್ ಮಾ. ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ಕೊರಿಂಥ ಸಭೆಯವರಿಗೆ, ನಾನು ಸುಳ್ಳಾಡೋದಿಲ್ಲ, ನಾ ಯಾವತ್ತೂ ಸುಳ್ಳಾಡೋದಿಲ್ಲ, ಆದ್ರೆ ಸುಳ್ಳಾಡೋದಿಲ್ಲ, ಕರ್ತನಾದ ಯೇಸುವಿನ ತಂದೆಯ ನಿರಂತರ ಸ್ತುತಿ ಹೊಂದತಕ್ಕವನು ಆಗಿರುವ ದೇವರೇ ಬಲ್ಲನು ಎಂಬುದಾಗಿ ಪ್ರಿಯರೇ. ಅಷ್ಟಕ್ಕೂ ಪೌಲನ್ ಯಾಕೆ ಆ ಮಾತು ಹೇಳ್ಬೇಕಾಯ್ತು ಪ್ರಿಯರೇ ಅಲ್ಲಿ ಆ ಸಭೆಯವರಿಗೆ? ನೋಡ್ರಿ, ಪೌಲನು ಅನುಭವಿಸಿರ್ತಕ್ಕಂಥ ಕಷ್ಟಗಳು ಅಷ್ಟಿಷ್ಟಲ್ಲ ಪ್ರಿಯರೇ. ಅದನ್ನ ಸ್ವತಃ ಪೌಲನ್ ಏನಾದ ದೇವರ ಸಭೆಯವರ ಹತ್ರ, ನಾನು ಸುಳ್ಳಾಡೋದಿಲ್ಲ, ನಾನು ಏನಾದ್ರೂ ಒಂದ್ ವೇಳೆ ಸುಳ್ಳಾಡಿದ್ರೆ ಅದು ದೇವರೇ ಬಲ್ಲನ್ ಎಂಬುದಾಗಿ ಪ್ರಿಯರೇ. ನಮ್ಮ ಹೃದಯಗಳನ್ನು ಮುಟ್ಟಿಕೊಂಡು ನಾವು ಹೇಳೋಣ ಪ್ರಿಯರೇ, ನಾವ್ ಎಷ್ಟು ವರ್ಷಗಳಾಗಿದೆ, ನಾವು ಒಂದು ದಿವಸ ಆದ್ರೂ ಕೂಡ ನಾವು ಒಂದು ಸತ್ಯವನ್ನು ಆಡೋದಕ್ಕೆ ನಮ್ಗೆ ಇಷ್ಟಪಡ್ತೇವಂತ ಪ್ರಿಯರೇ. ನಮ್ಮ ಹೃದಯಗಳಲ್ಲಿ ಎಷ್ಟು ಗಲಿಬಿಲಿ ಅಂತಂದ್ರೆ ಅಷ್ಟು ಗಲಿಬಿಲಿಯ ಒಂದು ಜೀವಿತ ನಮ್ದಾಗಿದೆ ಪ್ರಿಯರೇ. ದೇವರ ಮಕ್ಕಳಂತ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರನ್ನು ಆರಾಧಿಸುವಂತ ನಾವು, ದೇವರನ್ನು ಕುಳಿತುಕೊಂಡು ಬೇಡುವಂತ ನಾವುಗಳು, ನಮ್ಮ ಹೃದಯಗಳು ಯಾವ ರೀತಿಯಾಗಿದೆ? ನಮ್ಮಲ್ಲಿ ಸತ್ಯತೆ ಇದೆಯಾ ಅಥವಾ ಅಸತ್ಯತೆ ಇದೆಯಾ? ನಮ್ಮ ಹತ್ರ ಇನ್ನೊಬ್ಬರ ಹತ್ರ ಒಂದು ಮಾತು, ಇವ್ರ ಹತ್ರ ಒಂದು ಮಾತು, ಇವ್ರ ಹತ್ರ ಒಂದು ಮಾತು ಪ್ರಿಯರೇ. ನಾವು ಆ ಜೀವಿತ ನಮ್ಗೆ ಅಲ್ಲ ಪ್ರಿಯರೇ. ಕ್ರಿಸ್ತನ ನೋಡಿ, ದೇವರು ನೋಡಿ ದುಃಖ ಪಡುವಂತನಾಗಿದ್ದಾನೆ. ಏನಪ್ಪಾ, ನಾನು ಎಷ್ಟು ಆಜ್ಞೆಗಳನ್ನು ಕೊಟ್ಟಿದ್ದೇನೆ, ನಿನ್ನ ಸಹೋದರನೊಟ್ಟಿಗೆ ನೀನು ಸುಳ್ಳಾಡಬೇಡ, ನೀನ್ ಇದ್ದಿದ್ದಂಗೆ ಮಾತಾಡೋಣ ಎಂಬುದಾಗಿ ಇವ್ರು ಏನ್ ಮಾತಾಡ್ತಾರೆ? ಅವ್ರ ಹತ್ರ ಒಂದು, ಇವ್ರ ಹತ್ರ ಒಂದು. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಈ ದಿನದ ಅಂಶ ಅದೇ ಏನಂದ್ರೆ, ಸತ್ಯತೆ ಅಸತ್ಯತೆಗಳನ್ನು ದೇವರು ಯಾವಾಗ್ಲೂ ಬಲ್ಲವನಾಗಿದ್ದಾನೆ ಎಂಬುದಾಗಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಇಲ್ಲಿ ಪೌಲನು ಹೇಳ್ತಾನೆ, ಎಷ್ಟು ಸುಂದರವಾಗಿ ಮಾತನಾಡ್ತಾ ಅಂತಂದ್ರೆ, ಎಷ್ಟು ತಗ್ಗಿಸ್ಕೊಂಡು ಎಷ್ಟು ದೀನತೆಯಿಂದ ಮಾತಾಡ್ತಾ ಪ್ರಿಯರೇ. ಅದೇ ಕೊರಿಂಥದಲ್ಲಿ ನಾವು 11ನೇ ಅಧ್ಯಾಯ 23 ಕೊನೆ ವಚನ ನೋಡ್ತೇವೆ. ಆತನ ಸೇವೆಯಲ್ಲಿಯೂ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯಿಗಳಿಂದ ಸಿಕ್ಕಿಕೊಂಡೆನು, 5 ಸಾರಿ ಯೋಧರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ನೋಡ್ರಿ,
ಸೇವೆಯಲ್ಲಿ ಪಟ್ಟಂತ ಕಷ್ಟಗಳು, ಸೇವೆಯಲ್ಲಿ ಪಟ್ಟಂತ ವೇದನೆಗಳು ಪ್ರೇರೇಪ ಭಕ್ತನಾದ ಪೌಲನು ಎಂತ ಮನುಷ್ಯ ಎಂಬುದಾಗಿ ನಮ್ಗೆಲ್ಲರೂ ಗೊತ್ತಿದೆ ಪ್ರೇರೆ. ಎಂತ ಮನುಷ್ಯ, ಕ್ರೂರವಾದ ಮನುಷ್ಯ, ಎಲ್ಲರಿಗೂ ಕ್ರೈಸ್ತನ ದೇವರ ಮಕ್ಕಳಿಗೆ ಹಿಂಸೆ ಮಾಡಿ ಚುಚ್ಚಿ ಸಾಯಿಸಿ ಅವರನ್ನು ಸಾಯುವಂತ ನೋಡಿ ನಗುವಂತ ಮನುಷ್ಯನಾಗಿದ್ದ ಪ್ರಿಯ ದೇವರ ಮಕ್ಕಳೇ. ಅಂತ ಪೌಲನು ಹೇಳ್ತಾ ಇದ್ದಾನೆ, ಎಷ್ಟು ದೀನತೆ ಹೇಳ್ತಾ ಇದ್ದಾನೆ ಅಂತಂದ್ರೆ ನೋಡ್ರಿ, ಆ ವಾಕ್ಯಗಳನ್ನ ನೀವೆಲ್ಲರೂ ಬರೆದಿಟ್ಕೊಳ್ರಿ ಪ್ರಿಯ ದೇವರ ಮಕ್ಕಳೇ. ಇದು ಯಾರು ನೆಗ್ಲೆಕ್ಟ್ ಮಾಡ್ಬೇಡ್ರಿ. ನಾವು ದೇವರ ಸನ್ನಿಧಾನದಲ್ಲಿ ಕುಂತುಕೊಂಡಂತ ನಾವುಗಳು ಭಾಗ್ಯವಂತರು. ಆವಾಗಲೇ ಅದಕ್ಕೆ ಹೇಳಿದ ನಾನು ಏನಂತಂದ್ರೆ, ನಾವು ಭಾಗ್ಯವಂತರು. ದೇವರು ನೋಡ್ರಿ ದಿನಾಲು ಒಬ್ಬರ ಸಂಗಡ ಒಂದೊಂದು ವಿಷಯನ ಮಾತನಾಡ್ತಾನೆ ಪ್ರಿಯರೇ. 10 ಮಾತುಗಳಲ್ಲಿ ನಮ್ಗೆ 5 ಮಾತು, 1 ಮಾತು ನಮ್ಮ ಹೃದಯಕ್ಕೆ ಹಾಕುವಂತ ಮಾತು ದೇವರು ಮಾತನಾಡುವಂತನಾಗಿದ್ದೇನೆ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ನಿನ್ನೆ ನಿಜವಾಗ್ಲೂ ಅಪ್ಪಾಜಿಯವರ ಮೂಲಕ ದೇವರು ಮಾತನಾಡುವಂತ ಮಾತುಗಳು ನನಗೆ ನೆನೆಸಿದ್ರೆ ಕೂಡ ಈಗಲೂ ಕೂಡ ಸಂತೋಷದ ಕಣ್ಣೀರು ಬರುತ್ತೆ ಪ್ರಿಯರೇ. ಎಷ್ಟೋ ದಿನಗಳ ಹಿಂದೆ ಅಂತ ಮಾತುಗಳನ್ನು ಕೂಡ ನಾವು ಕಳೆದುಕೊಂಡು ಜೀವಿತ ನಡೆಸುವಂತ ಒಂದು ಮನುಷ್ಯನಾಗಿದ್ದೆ. ಆದ್ರೆ ದೇವರು ನನ್ನನ್ನು ಜೀವಕರವಾದ ಬುದ್ಧಿಯ ಕೆಳಗೆ ನನ್ನನ್ನು ಕರೆದುಕೊಂಡು ಬಂದಿದ್ದಾನೆ ಪ್ರಿಯ ದೇವರ ಮಕ್ಕಳೇ. ಗೊತ್ತಿಲ್ಲ, ನಾವೆಲ್ಲರೂ ಈ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳೋದಕ್ಕೆ ಎಲ್ಲರೂ ಭಾಗ್ಯವಂತರಾಗಬೇಕು. ಅದಕ್ಕಾಗಿ ದೇವರು ಏನ್ ಮಾಡಿದಾನೆ ಅಂತಂದ್ರೆ, ದಿನಾಲೊಬ್ಬರನ್ನ ಮಕ್ಕಳನ್ನ ಆರಿಸ್ಕೊಂಡಿದ್ದಾನೆ. ಅದ್ಭುತವಾದಂತ ಮಾತುಗಳು ಪ್ರಿಯ ದೇವರ ಮಕ್ಕಳೇ. ದಿನಾಲು ಆಹಾರ ಕೊಡ್ತಾ ಇದ್ದಾನೆ. ಇಸ್ರಾಯೇಲರಿಗೆ 40 ವರ್ಷ ಮನ್ನಾ ಕೊಟ್ಟರು. ಅದೇ ಪ್ರಕಾರ ದೇವರು ನಮಗೂ ಕೂಡ ಡೈಲಿ ಮನ್ನವನ್ನು ಕೊಡ್ತಾ ಇದ್ದಾನೆ ಪ್ರಿಯ ದೇವರ ಮಕ್ಕಳೇ. ಆ ಮನ್ನವನ್ನು ತಿನ್ನುವಂತ ನಾವುಗಳು ಹೆಂಗಿರ್ಬೇಕು? ಇಸ್ರಾಯೇಲ್ ತಪ್ಪು ಮಾಡಿದ್ರು, ನಾವು ತಪ್ಪು ಮಾಡಬಾರದು. ನಾವು ದೇವರ ಆಜ್ಞೆಗಳನ್ನ ಪಾಲಿಸುವಂತ ಜೀವಿತ ನಮ್ಗೆ ಬೇಕು. ಇಸ್ರಾಯೇಲರು ದೇವರು ಮಾಡ್ತಾ ಅದ್ಭುತ ಕಾರ್ಯಗಳನ್ನ ನೋಡಿದ್ರು, ಸ್ವತಃ ಕಣ್ಣಿಂದ ನೋಡಿದ್ರು, ಕಿವಿಯಿಂದ ಕೇಳಿದ್ರು, ಅವ್ರು ಗ್ರಹಿಸ್ಕೊಂಡ್ರು ಪ್ರಿಯರೇ. ಆದ್ರೆ ತಪ್ಪು ಮಾಡಿದ್ರು, ದೇವರು ದುಃಖ ಪಟ್ರು. ಆದ್ರೆ ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ಹೇಳೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಏನಂತಂದ್ರೆ, ನಾವಿಲ್ಲಿ ಕುಳಿತಂತ 25-30 ಮಂದಿ ಇದೇವೆ ಅಂತ ಗೊತ್ತಿಲ್ಲ, ಆದ್ರೆ ಅಷ್ಟು ಜನರು ಕೂಡ ನಾವು ದಿನಾಲು ಮನ್ನವನ್ನು ತಿಂತಾ ಇದ್ದೇವೆ. ಅದು ಪರಲೋಕದ ಮನ್ನಾ, ಜೀವವುಳ್ಳ ಮನ್ನಾ ತಿಂತಾ ಇದ್ದೇವೆ ಪ್ರಿಯರೇ. ಒಬ್ಬರು ಕೂಡ ತಪ್ಪು ಮಾಡೋದು ಬೇಡ. ನಾವು ದೇವರು ಬರುವ ದಿನಮಾನಗಳಲ್ಲಿ ನಾವೆಲ್ಲರೂ ರಾಜಾದಿರಾಜನ ಜೊತೆಗೆ ನಾವು ಏನಾಗ್ಬೇಕಂದ್ರೆ ಸಂತೋಷದಿಂದ ಹೋಗೋರಾಗ್ಬೇಕು. ನಾವು ನಾಚಿಕೊಂಡು ಗಿಡದ ಅಡಿಗೆ ಕುಳಿತುಕೊಂಡಂತ ಜೀವಿತ ನಮ್ಗೆ ಆಗ್ಬಿಡ್ತಿದ್ರೆ ದೇವರ ಮಕ್ಕಳೇ. ಅದಕ್ಕೆ ಯಾವಾಗಲೂ ಏನಂದ್ರೆ ಸತ್ಯತೆಯಲ್ಲಿ ನಾವು ಜೀವಿತವನ್ನು ನಡೆಸೋಣ. ಅದಕ್ಕೆ ನೋಡ್ರಿ ಹೇಳ್ತಾ ಇದ್ದಾನೆ ಪೌಲನು, ಅಂತ ಜೀವಿತದಲ್ಲಿ ಕೆಟ್ಟ ಲೋಕದಲ್ಲಿ ಕೆಟ್ಟ ಯುಗದಲ್ಲಿ ಜೀವಿಸುವಂತ ಪೌಲನು, ಕ್ರೂರವಾದಂತ ಪೌಲನು ಎಷ್ಟು ಜೀವಿತ ಬದಲಾಯಿಸ್ಕೊಳ್ತಾನೆ ಪ್ರಿಯರೇ ದೇವರ ಮಕ್ಕಳೇ. ಅದನ್ನ ನೆನೆಸ್ಕೊಂಡ್ರೆ ನಾವು ನಿಜವಾಗ್ಲೂ ನಮ್ಮ ಜೀವಿತಗಳ ಒಡೆದೋಗ್ಬೇಕು. ಅಷ್ಟು ಕ್ರೂರ ಅಂತ ನಮ್ಮ ಜೀವಿತ ಇರ್ಲಿಲ್ಲ. ಆದ್ರೆ ಪಾಪದಲ್ಲಿ ಬಿದ್ದು ಈ ಲೋಕಕ್ಕೆ ಬೇಡವಂತ ಜೀವಿತ ನಮ್ಮ ದೇವರು ಆರಿಸ್ಕೊಂಡಿದ್ದಾನೆ. ತನ್ನ ರಕ್ತವನ್ನು ಸುರಿಸಿದ್ದಾನೆ. ಅಂತ ಒಂದು ಮಕ್ಕಳು ನಾವ್ ಹೇಗಿರ್ಬೇಕಂತಂದ್ರೆ ಪೌಲನಾಗೆ ನಮ್ಮ ಜೀವಿತವನ್ನು ಬದಲಾಯಿಸ್ಕೋಬೇಕ್ರಿ. ನೋಡ್ರಿ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗಿಂದ ಸಿಕ್ಕಿಕೊಂಡೆನು, 5 ಸಾರಿ ಯೆಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. ಹಾಲೆಲೂಯಾ. ದೇವರಿಗೆ ಸ್ತೋತ್ರ ಪ್ರಿಯ ದೇವರ ಮಕ್ಕಳೇ. ಇಂಥ ಮಾತುಗಳನ್ನು ದೇವರು ನಮ್ಗೆ ಇಟ್ಟಿದ್ದಾನೆ ಅಂತಂದ್ರೆ ನಾವ್ ಎಷ್ಟು ಭಾಗ್ಯವಂತರು ಹೇಳ್ರಿ, ತುಂಬಾ ಭಾಗ್ಯವಂತರು. ಅದಕ್ಕಾಗಿ ನೋಡ್ರಿ 5 ಸಾರಿ 1 ಕಡಿಮೆ 40 ಏಟುಗಳು ತಿಂದಿದ್ದಾನೆ ಪೌಲನು. ಆಮೇಲೆ ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. ಎಷ್ಟು ಸಾರಿ? 3 ಸಾರಿ. ಟೋಟಲ್ 8 ಸಾರಿ ಆಯ್ತು ಪ್ರಿಯ ದೇವರ ಮಕ್ಕಳೇ. ಯಾರಿಗೋಸ್ಕರ? ದೇವರಿಗೋಸ್ಕರ, ಸತ್ಯಕ್ಕೋಸ್ಕರ ಹೋರಾಡಿದ್ದಾನೆ ಪೌಲನು. ನಮ್ಗೆ ಯಾರಾದ್ರೂ ಒಂದು ಮಾತು ಬೈದ್ರೆ ನಾವು ಸಹಿಸ್ಕೊಳ್ಳಲ್ಲ ದೇವರ ಮಕ್ಕಳೇ. ಯಾರಾದ್ರೂ ಒಂದು ಮಾತಂದ್ರೆ ನಮ್ಗೆ ಸಹಿಸ್ಕೊಳ್ಳೋದಿಲ್ಲ. ಎದುರುಗಡೆ ಅಂದ್ರೆ ಹೋಗಿ ನಾವು ಅದನ್ನ ಹೆಂಗಾದ್ರು ಅಂದು ತೀರ್ಸ್ಕೊಂಡ್ಬಿಡ್ತೇವೆ ಪ್ರಿಯ ದೇವರ ಮಕ್ಕಳೇ. ಆದ್ರೆ ಪೌಲನು ಒಂದು ದಿವಸನು ಗುಣಗುಟ್ಲಿಲ್ಲ ಪ್ರಿಯರೇ. ನೋಡ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು, 1 ಸಾರಿ ಜನರು ನನ್ನನ್ನು ಕೊಲ್ಲೋದಕ್ಕೆ ಕಲ್ಲೆಸಿದರು, 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯ್ತು. ಇಂಥ ಮಾತು ಬೇರೆ. ಇದೆಲ್ಲ ಇದೆ, ತುಂಬಾ ಇದೆ ಓದೋದಕ್ಕೆ. ಇದೆಲ್ಲ ಅನುಭವಿಸ್ತಾ ಬಂದಿದ್ದೇನೆ. ಇದು ಯಾರಿಗೋಸ್ಕರ? ದೇವರಿಗೋಸ್ಕರ, ಸತ್ಯದಲ್ಲಿ ಜೀವಿಸೋದಕ್ಕೋಸ್ಕರ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದೀನಿ 31ನೇ ಅಧ್ಯಾಯದಲ್ಲಿ ಏನಂತಂದ್ರೆ, ನಾನು ಸುಳ್ಳಾಡೋದಿಲ್ಲವೆಂದು ಕರ್ತನಾದ ಯೇಸುವಿನ ತಂದೆ ನಿರಂತರ ಸ್ತುತಿಯನ್ನು ತಕ್ಕವನಾಗಿರೋ ದೇವರೇ ಬಲ್ಲನು ಎಂಬುದಾಗಿ. ದೇವರಿಗೆ ಸ್ತೋತ್ರ ಪ್ರೇರೆ.
ಅಂತ ಜೀವಿತಗಳು ಈಗ ಒಂದ್ ವೇಳೆ ನಮ್ಮಲ್ಲಿ ಇರೋದಾದ್ರೆ ಬೇರೆ, ದೇವರು ಖಂಡಿತವಾಗ್ಲೂ ನಮ್ಮ ನೋಡಿ ಸಂತೋಷ ಪಡುವಂತ ದೇವರಾಗಿದ್ದಾನೆ. ಪ್ರತಿಯೊಬ್ಬರು ನೋಡುವಂತ ದೇವರಾಗಿದ್ದಾನ್ರಿ ದೇವರು. ನಮ್ಮ ಹೃದಯಗಳಲ್ಲಿ ನಾವು ಸತ್ಯವನ್ನೇ ಮಾತನಾಡಬೇಕು, ಸತ್ಯವನ್ನು ತುಂಬಿಕೊಂಡು ಜೀವಿಸಬೇಕು ಪ್ರಿಯರೇ. ಅದಕ್ಕಾಗಿ ನೋಡ್ರಿ, ಒಂದು ಮಾತಿದೆ ನೋಡ್ರಿ, ಒಂದು ದೇವರ ಒಂದು ವಿಷಯ ತಾನೆ ಯಾರಿಗೆ, 1ನೇ ಸಮುವೇಲ 16ನೇ ಅಧ್ಯಾಯ, 1ನೇ ಸಮುವೇಲ 16ನೇ ಅಧ್ಯಾಯ ಎಷ್ಟು ಚಂದ ಹೇಳ್ತಾನಂದ್ರೆ ಪ್ರಿಯರ ಆ ಮಾತನ್ನ ದೇವರು. ನಮ್ಮ ಯೋಚನೆಗಳು ಪ್ರತಿಯೊಂದು ಕೂಡ ದೇವರಿಗೆ ಮೆಚ್ಚುಗೆ ಆಗ್ಬೇಕು ಪ್ರಿಯ ದೇವರ ಮಕ್ಕಳೇ. 1 ಸಮುವೇಲ ಅಲ್ಲ, ಈ ಸಮುವೇಲ 16ನೇ ಅಧ್ಯಾಯ 7ನೇ ವಚನ ನೋಡ್ರಿ. ದೇವ್ರು ಎಷ್ಟು ಚಂದ ಹೇಳ್ತಾ ಇದಾನಂತಂದ್ರೆ ಅಲ್ಲಿ ಯಾರಿಗೆ, ಸಮುವೇಲನಿಗೆ ಪ್ರಿಯರೇ ಅಷ್ಟು ಸುಂದರ ನೋಡ್ರಿ. ಓದ್ಕೋ ಒಂದು ವಚನನ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಚೆಲುವಿಕೆಯನ್ನು ನಿಳುವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯ ನೋಡುವವನಾಗಿದ್ದಾನೆ ಅಂದನು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿರಿ. ನೋಡ್ರಿ ಎಷ್ಟು ಸುಂದರವಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಸಮುವೇಲನು ಇಸ್ರಾಯೇಲ್ ಆಳೋದಕ್ಕಾಗಿ ಒಬ್ಬ ರಾಜನನ್ನ ದೇವರು ಸೌಲನ್ನು ತೆಗೆದು ಮಾಡ್ಬೇಕೆಂಬುದಾಗಿ ಆಲೋಚನೆ ಮಾಡ್ಕೊಳ್ತಾ ಇದ್ದಾನೆ. ಅಲ್ಲಿ ಸಮುವೇಲನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಹೋಗು, ನೀನು ಇಸಾಯನ ಮಗನ ಹತ್ರ ಹೋಗಿ ಅಲ್ಲಿ ನಾನು ರಾಜನನ್ನು ಆರಿಸಿಕೊಂಡಿದ್ದೇನೆ, ಅಲ್ಲಿ ಹೋಗಿ ನೀನು ಅಭಿಷೇಕ ಮಾಡು ಎಂಬುದಾಗಿ ಹೇಳ್ತಾನೆ. ಆ ಸಮುವೇಲನು ದೇವರ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾನ್ರಿ ಪ್ರೇರೆ. ಹೋಗುದಕ್ಕಿಂತ ಮುಂಚೆ ಅಲ್ಲಿ ಯಾರು ನೋಡ್ತಾನ ಅಂತಂದ್ರೆ ಎಲಿಯಾಬನನ್ನು ನೋಡ್ತಾನ್ರಿ. ಇಸಾಯನ ಮಗನಾದ ಎಲಿಯಾಬನ ನೋಡಿ ಅವನು ಸಮುವೇಲ ಅನ್ಕೊಂತಾನೆ, ದೇವ್ರು ಏನ್ರಿ ಎಷ್ಟು ಸುಂದರವಾಗಿದ್ದಾನೆ, ಎಷ್ಟು ಚೆಲುವಿದಾನೆ, ಎಷ್ಟು ಬಲ ಇದ್ದಾನೆ, ಎಷ್ಟು ಚಂದ ಇದ್ದಾನೆ, ಅವನು ನೋಡಿ ದೇವ್ರು ಇವನ್ನ ಆರಿಸ್ಕೊಂಡಿದ್ದಾನೆ ಅಂತಂದ್ರೆ. ಆದ್ರೆ ಅವನ ಸಮುವೇಲನ ಆಲೋಚನೆಯನ್ನ ಅವನ ಹೃದಯದಲ್ಲಿ ತಿಳಿದುಕೊಂಡಿದ್ದನ್ನ ನೋಡಿ ದೇವ್ರು ಹೇಳ್ತಾ ಇದ್ದಾನೆ ಏನಂತಂದ್ ಹೇಳ್ರಿ. ನೋಡ್ರಿ, ಆ ವಾಕ್ಯಗಳನ್ನ ನೀವೆಲ್ಲರೂ ಅಂಡರ್ಲೈನ್ ಮಾಡ್ಕೊಳ್ರಿ ಪ್ರಿಯರೇ. ಆದರೆ ಯೆಹೋವನು ನೋಡು, ಆದರೆ ಸಮುವೇಲನಿಗೆ ನೀನು ಅವನ ಚೆಲುವಿಕೆಯನ್ನು ನಿಳಾಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ನಾವು ಯಾವ ರೀತಿಯಲ್ಲಿ ಇದ್ದೇವೆ ಗೊತ್ತಿಲ್ಲ, ಆದ್ರೆ ನಮ್ಮ ಹೃದಯಗಳು ಯಾವ ರೀತಿ ಇರಬೇಕೆಂಬುದಾಗಿ ತುಂಬಾ ಇಂಪಾರ್ಟೆಂಟ್ ಬೇರೆ. ಅಂದ ಚಂದ ಡ್ರೆಸ್ ಇಂಪಾರ್ಟೆಂಟ್ ಅಲ್ಲ, ಅಂದ ಚಂದ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸೂಟ್ ಬೂಟ್ ಇಂಪಾರ್ಟೆಂಟ್ ಅಲ್ಲ ಪ್ರೇರೆ, ದೇವರಿಗೆ ಹೃದಯ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾ ಇದ್ದೇನೆ ಏನಂತಂದ್ರೆ, ನೀನು ಅವನು ಚಂದವನ್ನು ನೋಡ್ಬೇಡ, ಅವನ ರೂಪವನ್ನು ನೋಡ್ಬೇಡ, ಅವನನ್ನ ನಾನು ಏನ್ ಮಾಡಿದ್ದೇನೆ, ತಳ್ಳಿ ಬಿಟ್ಟಿದ್ದೇನೆ, ನಾನು ಅವನ್ ಬೇಡದ ಬಿಟ್ಟಿದ್ದೇನೆ. ಅದಕ್ಕೆ ನೋಡ್ರಿ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆ ನೋಡದೆ ಹೃದಯವನ್ನು ನೋಡುವವನಾಗಿದ್ದಾನೆ. ಹೃದಯವನ್ನು ನೋಡುವವನಾಗಿದ್ದಾನೆ ಬೇರೆ. ಅದಕ್ಕೆ ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ ಏನಂತಂದ್ರೆ, ನಾನು ಸುಳ್ಳು ಆಡೋದೇ ಇಲ್ಲ. ಯಾಕೆ ಸುಳ್ಳು ಆಡೋದಿಲ್ಲ? ಅದು ನನ್ನ ಕರ್ತನಾದ ದೇವರೇ ಬಲ್ಲನು. ಎಷ್ಟು ದೊಡ್ಡ ಮಾತ್ರ ಪ್ರಿಯರೇ ಆ ಮಾತು. ನಾವು ದೇವರ ಮಕ್ಕಳು, ನಾವು ಕ್ರಿಸ್ತನ ಮಕ್ಕಳು, ಒಂದು ಮಾತು ಮಾತಾಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಪ್ರಿಯರೇ. ಈ ಲೋಕದಲ್ಲಿ, ಈ ಕೆಟ್ಟ ಯುಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಕೆಟ್ಟ ಯುಗದಲ್ಲಿ ಜೀವಿಸುವಂತ ನಾವುಗಳು ಯಾವ ರೀತಿಯಾಗಿರ್ಬೇಕಂತಂದ್ರೆ, ಕೆರೆಯಲ್ಲಿ ಬೆಳೆದಿರ್ತಕ್ಕಂಥ ತಾವರೆ ಕಮಲದ ಹೂ ಇರುತ್ತಲ್ಲ, ಆ ರೀತಿಯ ನಮ್ಮ ಜೀವಿತಗಳನ್ನು ನಾವು ಬೆಳೆಸೋ ಪ್ರಿಯರೇ. ಇಲ್ಲ ನಾವು ಸುಮ್ನೆ ಬರೋದು, ಸುಮ್ನೆ ಕುಂದ್ರೋದು, ದಿನ ಕೇಳೋದು, ದಿನ ಹೋಗೋದು, ಈಗ ಅದಕ್ಕೂ ಉಪಯೋಗ ಆಗೋದಿಲ್ಲ. ಯೆಹೂದ್ಯರು ಅದೇ ಮಾಡ್ತಾ ಇದ್ರು, ಪರಿಸರ ಅದೇ ಮಾಡ್ತಾ ಇದ್ರು, ಸದ್ದುಕಾಯರು ಅದೇ ಮಾಡ್ತಾ ಇದ್ರು ಪ್ರಿಯರೇ. ಕೇಳ್ತಿದ್ರು, ಈ ಕಿವಿಲ್ ಬಿಟ್ಟು ಹೋಗ್ತಿದ್ರು. ಆದರೆ ಶಿಷ್ಯರಾಗಿ ಮಾಡ್ಲಿಲ್ರಿ. ದೇವರನ್ನು ನಂಬಿದ್ರು, ದೇವರನ್ನು ಫಾಲೋ ಮಾಡಿದ್ರು, ದೇವರ ಮಾತಿಗೆ ಕಿವಿ ಕೊಟ್ರು, ಅವರು ಅಪೊಸ್ತಲರೆಂಬುದಾಗಿ ಹೆಸರು ತಗೊಂಡ್ರು. ನಾವು ಈ ದಿನದಲ್ಲಿ ಯಾವ ಹೆಸರು ತಗೋದಕ್ಕೆ ಯೋಗ್ಯವಾಗಿದ್ದೀವಿ ಹೇಳಿ ನೋಡೋಣ. ಒಬ್ಬರು ಎದೆ ಮುಟ್ಕೊಂಡು ಹೇಳಿ ನೋಡೋಣ ಬೇರೆ ಆಗೋದಿಲ್ಲ. ಯಾಕಂತಂದ್ರೆ ನಮ್ಮ ಜೀವಿತಗಳು ನಾವು ಪರಿಪೂರ್ಣವಾಗಿ ದೇವರಲ್ಲಿ ಬೆಳೆದು ನಮ್ಮನ್ನು ನಾವು ಶುದ್ಧಿಪಡಿಸ್ಕೊಂಡಾಗಲೇ ನಮ್ಮ ಜೀವಿತಗಳು ಪರಿಪೂರ್ಣವಾಗೋದಕ್ಕೆ ಸಾಧ್ಯವಾಗುತ್ತೆ. ನೋಡ್ರಿ, ಅದಕ್ಕಾಗಿ
ಎಪೇಶ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ನೋಡ್ತೇವೆ ನಾವು, ಒಂದು ವಚನ ನೋಡ್ತೇವೆ ಬೇರೆ. ಎಪೇಶದವರೆಗೂ ಬರೆದ ಪತ್ರಿಕೆಯಲ್ಲಿ ಬೇಗ ಬರದಲ್ಲಿ 4ನೇ ಅಧ್ಯಾಯ 25ನೇ ವಚನ ಓದ್ರಿ. ಎಪೇಸದವರೆಗೂ ಬರೆದ ಆದ ಪತ್ರಿಕೆಯಲ್ಲಿ. ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ಓದ್ಮ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಸಾಕು ನೋಡ್ರಿ ಪ್ರಿಯರೇ, ಇಲ್ಲಿ ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ, ಎಷ್ಟು ಸುಂದರವಾದ ಮಾತು ಹೇಳ್ತಾ ಇದ್ದಾನೆ ಅಂತಂದ್ರೆ, ಅದಕ್ಕೆ ಆವಾಗ್ಲೇ ನಾನು ಹೇಳಿದ್ದೇನೆ ಅಂತಂದ್ರೆ, ನಾವ್ ಯಾವಾಗ್ಲೂ ಸತ್ಯತೆಯಲ್ಲಿ ನಡಿಬೇಕಂತ. ಪ್ರಿಯ, ನಾನೇನಾದ್ರು ಒಂದು ಸುಳ್ಳು ಹೇಳಿದ್ರೆ ನೀವು ಖಂಡಿಸ್ರಿ. ಹಂಗೆ ನಾವು ಒಬ್ರಿಗೊಬ್ರು ಏನ್ ಮಾಡ್ಬೇಕಂದ್ರೆ, ನಾವು ಸತ್ಯತೆಯಲ್ಲಿ ಜೀವಿಸ್ಬೇಕ್ರಿ. ನಮ್ಮ ಹೃದಯಗಳಲ್ಲಿ ನಾವು ಯಾವುದೇ ರೀತಿಯಾದಂತ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಇಟ್ಕೊಳ್ಬಾರ್ದು. ದೇವರಿಗೆ ಮೆಚ್ಚುಗೆಯಾದಂತ ಕಾರ್ಯಗಳು ಇಟ್ಕೊಂಡು ಜೀವಿಸ್ಬೇಕ್ರಿ. ನೋಡ್ರಿ, ಪೌಲನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸಭೆಯವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಅನ್ಯ ಜನರ ರೀತಿಯಲ್ಲಿ ನಡೆದುಕೊಳ್ಬೇಡ್ರಿ. ಅನ್ಯ ಜನರು ಯಾವ ರೀತಿ ನಡ್ಕೊಳ್ತಾ ಇದಾರೆ ಅಂತಂದ್ರೆ, ಅವ್ರ ಬೇಡವಾದ ಕಾರ್ಯಗಳಿಗೆ ಹೋಗಿದ್ದಾರೆ, ಅವ್ರ ಕೆಟ್ಟ ಕಾರ್ಯಗಳಲ್ಲಿ ಜೀವಿಸ್ತಾ ಇದಾರೆ. ಅಂತ ಕಾರ್ಯಗಳಲ್ಲಿ ಇದ್ದಂತ ಜನರನ್ನು ನೋಡಿ, ಜನರ ರೀತಿ ನೀವು ನಡ್ಕೊಳ್ಬೇಡ್ರಿ. ನೀವ್ ಯಾವ ರೀತಿಯಾಗಿರ್ಬೇಕಂತಂದ್ರೆ ಏನ್ರಿ, ಸುಳ್ಳಾಡೋದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬರು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ದೇವರಿಗೆ ಸ್ತೋತ್ರ. ಅದಕ್ಕೆ ರೀ ವಚನ ಹೇಳ್ತದೆ ನಮ್ಗೆ ಏನಂತಂದ್ರೆ, ನಾವ್ ಯಾವಾಗಲೂ ಸತ್ಯವನ್ನು ಮಾತನಾಡುವಂತ ಮಕ್ಕಳಾಗಿರ್ಬೇಕು. ನಮ್ಮ ಮಾತುಗಳನ್ನ ದೇವರು ತಿಳಿದುಕೊಳ್ಳುವಂತ ದೇವರಾಗಿದ್ದಾನೆ. ನಮ್ಮ ಆಲೋಚನೆಗಳನ್ನು ದೇವರು ತಿಳಿದುಕೊಳ್ತಾನ್ರಿ. ನಮ್ಮ ಯೋಚನೆಗಳನ್ನು ಕೂಡ ದೇವರು ತಿಳಿದುಕೊಳ್ತಾನೆ. ನಮ್ಮ ಪ್ರತಿ ಒಂದೊಂದು ವಿಚಾರಗಳನ್ನು ಕೂಡ ದೇವ್ರು ಏನ್ ಮಾಡ್ತಾನೆ ಹೇಳ್ರಿ, ತಿಳಿದುಕೊಳ್ತಾನ್ರಿ. ಅದಕ್ಕಾಗಿ ಅಲ್ಲಿ ದೇವ್ರು ಹೇಳಿದಾನೆ ಏನಂತಂದ್ರೆ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ, ಕಳವಳ ಪಡಬೇಡ್ರಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಅಂತಂದು ಹೇಳಿ. ನಮ್ಮ ಹೃದಯಗಳಲ್ಲಿ ನಾವು ಯಾವಾಗಲೂ ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಬೇಕು. ಪದೇ ಪದೇ ಹೇಳ್ತಾ ಇದ್ದಾನೆ ಬೇರೆ, ನಾವು ದೇವರಿಗೆ ಮೆಚ್ಚುಗೆಯಾಗಿ, ದೇವರಿಗೆ ಇಷ್ಟವುಳ್ಳವರಾಗಿ, ದೇವರ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತ ಮಕ್ಕಳಾಗಿ ಜೀವಿಸುವಂತ ಜೀವಿತಗಳು ನಮ್ದಾಗಿರ್ಬೇಕು. ದೇವ್ರ ಮಕ್ಕಳೇ, ಪ್ರತಿಯೊಬ್ಬರು ನಾವ್ ಏನ್ ಮಾಡೋಣ ಅಂತಂದ್ರೆ, ನಾವು ಒಂದು ತೀರ್ಮಾನ ಮಾಡ್ಕೊಳ್ಳೋಣ ಪ್ರಿಯರೇ. ಈ ಲೋಕ ನಶಿಸಿ ಹೋಗುತ್ತೆ, ನಾವು ದುಡಿದಂತ ದುಡಿಮೆ ನಶಿಸಿ ಹೋಗುತ್ತೆ, ನಾವು ಮಾಡಂತ ಆಸ್ತಿ ನಶಿಸಿ ಹೋಗುತ್ತೆ, ಮನೆ ಆಸ್ತಿ ಬಂಗ್ಲೆ ಎಲ್ಲ ನಶಿಸಿ ಹೋಗುತ್ತೆ ಪ್ರಿಯರೇ. ಆದ್ರೆ ಕಡೆಗೊಂದ್ ದಿವಸ ದೇವರ ಮಾತು ಸದಾ ಕಾಲ ಉಳಿಯುವಂತದಾಗಿದೆ. ದೇವರ ಮಾತಿನ ಮೇಲೆ ನಾವು ಭರವಸೆ ಇಟ್ಟು ನಾವು ಹೆಜ್ಜೆ ಇಡೋದಾದ್ರೆ ಖಂಡಿತವಾಗ್ಲೂ ದೇವರು ನಮ್ಮನ್ನ ಸತ್ಯದ ಮಾರ್ಗದಲ್ಲಿ ನಡೆಸ್ತಾನೆ ಪ್ರಿಯರೇ. ನೋಡ್ರಿ, ಅಲ್ಲಿ ಎಜ್ಕೇಲನ್ಗೆ ಹೇಳ್ತಾ ಇದ್ದ ದೇವ್ರು ಏನಂತಂದ್ರೆ, ದೇವಾಲಯದ ಬಾಗಿಲ ಕೆಳಗಡೆಯಿಂದ ನೀರು ಬಂದು ಅದು ದಕ್ಷಿಣದ ಭಾಗಕ್ಕೆ ಹರಿದು ಬಂತು. ಆ ನೀರು ಕುಡಿದವ್ರಿಗೆ, ಆ ನೀರು ಬಂದವ್ರಿಗೆ ಎಲ್ಲರಿಗೂ ಆರೋಗ್ಯವಾಗಿ ಸಂತೋಷವಾಗಿ ಜೀವಿಸ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ವಾಕ್ಯ. ಆ ನೀರು ಕುಡಿದು ಜೀವಿಸುವಂತ ಮಕ್ಕಳು ನಾವು. ಯೇಸು ಕ್ರಿಸ್ತನ ಜೀವ ಜಲದ ಬುಗ್ಗಿ ಆಗಿದ್ದಾನೆ. ಅಂತ ಬುಗ್ಗಿಯಲ್ಲಿ ಜೀವಿಸುವಂತ, ಆ ಬುಗ್ಗಿಯಲ್ಲಿ ಮುಳುಗಿ ಆ ಬುಗ್ಗಿಯನ್ನು ಕುಡಿದು ಜೀವಿಸುವಂತ ನಾವುಗಳೇ ಯಾವ ರೀತಿಯಾಗಿದ್ದೇವೆ. ನಮ್ಮ ಜೀವಿತಗಳು ಬಹಳ ವಿಚಾರ ಮಾಡಿಕೊಂಡು ಹೆಜ್ಜೆ ನೀಡೋಣ ಪ್ರಿಯ ದೇವ್ರ ಮಕ್ಕಳೇ. ಅದಕ್ಕಾಗಿ ನೋಡ್ರಿ, ಭಕ್ತನಾದ ದಾವೀದನ ಒಂದು ಮಾತು ಹೇಳ್ತಾನ್ರಿ, ಎಷ್ಟು ಸುಂದರವಾಗಿ ಹೇಳ್ತಾನ ಅಂತಂದ್ರೆ, ಎಂತ ಪ್ರಾರ್ಥನೆ ರೀ ದಾವೀದನದು. ನೋಡ್ರಿ, ಒಂದು ವಾಕ್ಯ ನೋಡ್ಕೊಳ್ಳೋಣ. ಕೀರ್ತನೆ 26ನೇ ಅಧ್ಯಾಯ, ಕೀರ್ತನೆ 26ನೇ ಅಧ್ಯಾಯ 2ನೇ ವಚನದಿಂದ ನಾವು 5ನೇ ವಚನ ನೋಡ್ಕೊಳ್ಳೋಣ. 5ನೇ ವಚನ ಮಾಡ್ಕೊಳ್ಳೋಣ. ಪರಿಶೀಲಿಸು, ನನ್ನ ಅಂತಂದ್ರಿಯವನ್ನು, ಹೃದಯವನ್ನು ಪರಿಶೋಧಿಸು. ನಿನ್ನ ಶಾಶ್ವತವಾದ ಪ್ರೀತಿಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದೇನೆ, ನಿನಗೆ ನಂಬಿಕಸ್ಥನಾಗಿ ನಡೆದುಕೊಂಡಿದ್ದೇನೆ. ನಾನು ಮೋಸಗಾರರ ಸಹವಾಸ ಮಾಡುವನಲ್ಲ, ಕಪಟಿಗಳನ್ನು ಸೇರುವವನಲ್ಲ. ಸಾಕು ಸಾಕು, ಥ್ಯಾಂಕ್ಸ್ ಪಾ. 26ನೇ ಅಧ್ಯಾಯ 2ನೇ ವಚನ ಅಲ್ಪ. ಹೌದು. ನೋಡ್ರಿ, ಇಲ್ಲಿ ಭಕ್ತನ ದಾವೀದನ ಹೇಳ್ತಾ ಇದ್ದಾನೆ ಪ್ರೇರೆ. ಇಲ್ಲಿ ಭಕ್ತ ಪೌಲ ಹೇಳ್ತಾ ಇದ್ದಾನೆ ಏನಂತಂದ್ರೆ, ನಾನು ಸುಳ್ಳಾಡುದಿಲ್ಲ ಅಂತ. ಆದ್ರೆ ಭಕ್ತನ ದಾವೀದನ ಹೇಳ್ತಾ ಇದ್ದಾನೆ, ಎಂತ ಪ್ರಾರ್ಥನೆ ರೀ ದಾವೀದನದು ನೋಡ್ರಿ. ಯೆಹೋವನೇ, ನನ್ನನ್ನು ಪರೀಕ್ಷಿಸಿ ಪರಿಶೀಲಿಸು, ನನ್ನ ಅಂತರಿಂದ್ರಿಯವನ್ನು, ಹೃದಯವನ್ನು ಪರಿಶೋಧಿಸು ಎಂಬುದಾಗಿ.
ಎಂತ ಪ್ರಾರ್ಥನೆ ರೀ ಪ್ರಿಯ ದೇವರ ಮಕ್ಕಳೇ. ದೇವ್ರಿಗೆ ಹೇಳ್ತಾ ಇದ್ದಾನೆ, ದೇವ್ರೇ ನನ್ನನ್ನು ಪರೀಕ್ಷಿಸು, ನನ್ನ ಪರೀಕ್ಷಿಸಿ ಪರಿಶೀಲನೆ ಮಾಡು, ನಾನು ಸರಿ ಇದೇನೋ ಇಲ್ಲ, ನನ್ನ ಹೃದಯ ಕರೆಕ್ಟ್ ಇದೆ ಇಲ್ಲ, ನನ್ನ ಏನಂದ್ರೆ ಅಂತರಿಂದ್ರಿಯಗಳು ಒಂದ್ ಹೇಳಿ ಏನಾದ್ರೂ ತಪ್ಪುಗಳಿದ್ರೆ ಪರಿಶೋಧಿಸು ಅಂತ. ಯಾಕೆ ಹೇಳ್ರಿ, ದೇವರಲ್ಲಿ ಅಷ್ಟು ಅವ್ರು ಆಳವಾಗಿದ್ರು ಪ್ರೇರೆ. ಒಂದು ಚಿಕ್ಕ ಮಾತು ಮಾತನಾಡಬೇಕಾದ್ರೂ ಕೂಡ ಅದು ಯೋಚನೆ ಮಾಡಿ ಮಾತನಾಡುವಂತ ಭಕ್ತನಾಗಿದ್ದದಾಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಷ್ಟು ಕಡಾಖಂಡಿತವಾಗಿ ದೇವ್ರಿಗೆ ಹೇಳ್ತಾ ಇದ್ದಾನೆ, ದೇವರೇ ನನ್ನನ್ನು ಪರೀಕ್ಷಿಸಿ, ನೀನು ಹಂಗೆ ಬಿಡ್ಬೇಡ, ನನ್ನ ಪರೀಕ್ಷಿಸು, ನನ್ನ ಅಂತರಿಂದ್ರಿಯಗಳನ್ನು, ನನ್ನ ನರನಾಡಿಗಳನ್ನು ನೀನೇನ್ ಮಾಡು, ಹೃದಯವನ್ನು ಪರಿಶೋಧಿಸು, ಚೆಕ್ ಮಾಡು, ಏನಾದ್ರು ತಪ್ಪಿದೆಯಾ ಎಂಬುದಾಗಿ, ಏನಾದ್ರೂ ಅಸತ್ಯ ಇದೆಯಾ ಎಂಬುದಾಗಿ ಚೆಕ್ ಮಾಡು ದೇವ್ರೆ, ಚೆಕ್ ಮಾಡು. ಅಲ್ಲಿ ಹೇಳ್ತಾ ಇದ್ದಾನೆ, ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನಂತಂದ್ರೆ, ನಿನ್ನ ಕೃಪೆಯನ್ನು ನಾನು ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನೆ. ದೇವರೇ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗಲಿ ರೀ ಪ್ರಿಯರೇ. ನಾವು ವಾಕ್ಯ ಕೇಳ್ತೇವೆ, ನಾವು ಮತ್ತೆ ಒಂದ್ 2 ನಿಮಿಷಕ್ಕೆ ಮರ್ತು ನಾವು ಏನೇನೋ ಮಾತಾಡ್ತೇವ್ರಿ ಪ್ರಿಯರೇ. ಅದು ದಾವೀದನ ಹೇಳ್ತಾ ಇದ್ದಾನೆ ಏನಂತಂದ್ರೆ, ದೇವರ ಕೃಪೆಯನ್ನು ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾನಂತೆ. ಹೆಂಗ್ ಇಟ್ಕೊಂಡಿದ್ದಾನೆ? ನಾವು ಒಂದೇನಾದ್ರು ಒಂದು 1000 ರೂಪಾಯಿ ಒಂದು ಇಲ್ಲೇ ದೃಷ್ಟಿ ಇರುತ್ತೆ ನಮ್ಗೆ, ಎಲ್ಲಿ ಬಿದ್ದೋಗ್ತೈತನಪ್ಪ ಗಟ್ಟಿ ಇಟ್ಕೋಬೇಕಂತಂದೇಳಿ, ಅಥವಾ ಜೋಬಲ್ಲಿ ಏನಾದ್ರು ಮೊಬೈಲ್ ಇಟ್ಕೊಂಡ್ರೆ ಏನ್ ಮಾಡ್ತೇವಲ್ರಿ, ಅದೆಲ್ಲ ಬಿದ್ದೋಗ್ತೈತನಪ್ಪ, ಅದ್ರಲ್ಲಿ ದೃಷ್ಟಿ ಇರ್ತದೆ ಪ್ರೇರೆ. ಅದು ಭಕ್ತನ ಹೇಳ್ತಾ ಇದ್ದಾನೆ, ದಾವೀದನಿಗೆ ಸಾಕಷ್ಟಿತ್ತು ಪ್ರೇರೆ, ಅದ್ರ ಮೇಲೆ ದೃಷ್ಟಿ ಇಲ್ಲ, ಅದ್ರ ಮೇಲೆ ಲಕ್ಷ್ಯ ಇಲ್ಲ, ಅದ್ರ ಬಗ್ಗೆ ಚಿಂತೆನೇ ಇಲ್ಲ ದಾವೀದನಿಗೆ. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನೆ, ನಿನ್ನ ಸತ್ಯತೆಯಲ್ಲಿ ನಡೆದುಕೊಂಡಿದ್ದೇನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ ರೀ. ನೋಡ್ರಿ, ದೇವರ ಸತ್ಯತೆಯಲ್ಲಿ ನಡೆದುಕೊಂಡಿದ್ದಾನಂತೆ. ಈಗಿನ ಕಾಲದ ಜನರು ಹೇಳೋದಕ್ಕೆ ಸಾಧ್ಯ ಉಂಟ ಪ್ರಿಯರೇ? ಅದನ್ನ ಹೇಳೋದಕ್ಕೆ ಆಗೋದಿಲ್ರಿ. ನಾವು ನಿನ್ನೆ ಮೊನ್ನೆ ದೇವರ ವಾಕ್ಯದಲ್ಲಿ ಬೆಳೀತಾ ಇದ್ದೀವಿ ಪ್ರಿಯರೇ. ಆದ್ರೆ ನಾನು ಅನೇಕರ ಮಧ್ಯದಲ್ಲಿ ನಾನು ಇರ್ತೇನೆ ಡೈಲಿ, ಸೇವಕರ ಮಧ್ಯದಲ್ಲಿ ಇರ್ತೇನೆ, ವಿಶ್ವಾಸಗಳ ಮಧ್ಯದಲ್ಲಿ ಇರ್ತೇನೆ. ಆದ್ರೆ ಅವರ ಬಾಯಿಗಳಲ್ಲಿ, ಅವರ ಮನಸ್ಸಿನಲ್ಲಿ, ಅವರ ಹೃದಯಗಳಲ್ಲಿ, ಅವರ ಆಲೋಚನೆಗಳಲ್ಲಿ ಹುಡುಕಿದ್ರೆ ದೇವರ ವಚನಕ್ಕೆ ತಕ್ಕ ಒಂದು ಮಾತು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಭಕ್ತನಾದ ದಾವೀದನ ಪ್ರಕಾರ, ಭಕ್ತನಾದ ಪೌಲನ ಹಾಗೆ ನಮ್ಮ ಜೀವಿತಗಳನ್ನ ಶುದ್ಧಿ ಮಾಡಿಸಿಕೊಳ್ಳೋಣ. ನೋಡು, ಅಲ್ಲಿ ಮತ್ತೇನ್ ಹೇಳ್ತಾ ಇದ್ದಾನೆ, ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ, ನಾನು ಕುಟಿಲ ಸ್ವಭಾವಿಗಳ ಸವಾಸ ಮಾಡುವನಲ್ಲ, ಕಪಟಿಗಳನ್ನು ಸೇರುವನಲ್ಲ, ನನಗೆ ದುರ್ಜನರ ಕೂಟವು ಅಸಹ್ಯ, ದುಷ್ಟರ ಸಂಘವು ಬೇಕಾಗಿಲ್ಲ ದೇವರೇ. ನನಗೆ ಅಂತವ್ರ ಸವಾಸನ ಸೇರೋದಿಲ್ಲ, ಚಾಡಿ ಹೇಳೋರ ಸವಾಸನ ಸೇರೋದಿಲ್ಲ, ನಾನು ಸಿನಿಮಾ ನೋಡ್ರ ಜೊತೆಗೆ ಸೇರೋದಿಲ್ಲ ದೇವ್ರೆ, ನಾನು ಪಾರ್ಟಿ ಮೋಜು ಮಸ್ತಿ ಮಾಡೋದಕ್ಕೆ ಸೇರೋದಿಲ್ಲ, ಅನಾವಶ್ಯಕವಾಗಿ ಮಾತನಾಡುವಂತ ಮಾತು ಜೊತೆ ನಾನು ಸೇರೋದಿಲ್ಲ ದೇವ್ರೆ. ಟೋಟಲ್ ಆಗಿ ನಾನು ಏನಂತಂದ್ರೆ, ದುಷ್ಟರ ಸಂಘವು ನನಗೆ ಬೇಕಾಗಿಲ್ಲ, ಬೇಡವೇ ಬೇಡ ದೇವ್ರೆ. ಬೇರೆ ದೇವ್ರಿಗೊಂದು ಎಲ್ಲರೂ ಚಪ್ಪಾಡಿದ್ ನಾವು ದೇವ್ರನ್ನ ಮಹಿಮೆ ಪಡಿಸೋಣ ಬೇರೆ. ನೋಡ್ರಿ, ಎಷ್ಟು ಸುಂದರವಾದಂತ ಪ್ರಾರ್ಥನೆ ದಾವೀದನ ಮಾಡ್ತಾ ಇದ್ದಾನೆ ಅಂತಂದ್ರೆ, ಹೃದಯಗಳು ಹಂಗೆ ಒಡೆದೋಗುತ್ತೆ ಬೇರೆ. ನಾವು ದೇವರಲ್ಲಿ ಇರ್ಬೇಕ್ರಿ, ನಾವು ದೇವರಲ್ಲಿದ್ದು ಸತ್ಯದ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ಬೇಕು. ನೋಡ್ರಿ, ಅದೇ ಪ್ರಕಾರವಾಗಿ ಏನಂತಂದ್ರೆ, ಹಿಜ್ಕೀಯನ ಜೀವನದಲ್ಲಿ ಒಂದು ಘಟನೆ ಬರುತ್ತೆ ಪ್ರಿಯರೇ. ಎಂತ ಘಟನೆ ಅಂತಂದ್ರೆ, ಅದೊಂದ್ ವೇಳೆ ಯಾರಿಗಾದ್ರೂ ಬಂದ್ರೆ ಅವರು ದೇವರನ್ನು ದೂಷಿಸಿ, ದೇವರನ್ನು ಶಪಿಸಿ, ದೇವರೇ ಬೇಡ ಅಂತಂದು ಹೇಳಿ ಹೋಗ್ಬಿಡ್ತಿದ್ರೆ ಅನ್ನೋ ಗೊತ್ತಿಲ್ಲ ಪ್ರಿಯರೇ. ಆದ್ರೆ ಹಿಜ್ಕೀಯನ ಜೀವನದಲ್ಲಿ ಬಂದಂತ ಒಂದು ಘೋರವಾದಂತ ತೊಂದರೆ ಬಂದಾಗ ಹಿಜ್ಕೀಯನ್ ನೋಡ್ರಿ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾನೆ, ದೇವರಿಗೆ ಮೊರೆ ಇಡ್ತಾನೆ. ಹೋದ್ರಿ ಆ ಅಧ್ಯಯನ 2ನೇ ಅರಸು 18ನೇ ಅಧ್ಯಾಯ, 2ನೇ ಅರಸುಗಳು 18 ಇಲ್ಲ 20ನೇ ಅಧ್ಯಾಯ, 2ನೇ ಅರಸು 20ನೇ ಅಧ್ಯಾಯ 3ನೇ ವಚನ. ನೋಡ್ರಿ, ಒಂದ್ಸಲ ಹಿಜ್ಕೀಯನಿಗೆ ಮರಣಕರವಾದಂತ ರೋಗವು ಬಂದು ಅವನು ಸಾಯುವ ಪರಿಸ್ಥಿತಿಗೆ ಬರ್ತಾನೆ ಪ್ರಿಯರೇ. 1ನೇ ಅಧ್ಯಾಯ ಓದ್ಬಿಡ್ರಿ. ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು
ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಸಾಕ್ಪ, ಥ್ಯಾಂಕ್ಸ್ ಪಾ. ನೋಡ್ರಿ ಪ್ರಿಯರೇ, ಇಲ್ಲಿ ಹಿಜ್ಕೀಯನಿಗೆ ಒಂದು ಮರಣಕರವಾದಂತ ರೋಗ ಬರುತ್ತೆ. ಏನಂತಂದ್ರೆ ನೋಡ್ರಿ, ಇಲ್ಲಿ 2ನೇ ಅಧ್ಯಾಯ ಓದ್ತೇನೆ ನಾನು. ಇದನ್ನು ಕೇಳಿದ್ರೊಡನೆ ಹಿಜ್ಕೀಯನು ಮೊರೆಯನ್ನು ಗೋಡೆ ಕಡೆಗೆ ತಿರುಗಿಸಿ ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡಿದ್ದು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಎಂಬುದಾಗಿ. ದೇವರ ಪರಿಸ್ಥಿತಿ ನಾಮ ಸ್ತೋತ್ರ. ನೋಡ್ರಿ, ಆ ಕಾಲದಲ್ಲಿ 1ನೇ ಅಧ್ಯಾಯ ನೋಡ್ತೇವೆ ನಾವು. ಹಿಜ್ಕೀಯನಿಗೆ ಮರಣಕರವಾದ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನ ಬಳಿಗೆ ಬಂದನು. ನಿನ್ನ ಮನೆಯು ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ನೋಡ್ರಿ, ಅಲ್ಲಿ ಆ ಕಾಲದಲ್ಲಿ ಹಿಜ್ಕೀಯನ ಒಂದು ರೋಗ ಬರುತ್ತೆ. ದೇವರೊಂದು ಹೋಗಿ ಅವ್ನು ಸಾಯ್ತಾನಂತಂದು ಹೇಳ್ಬಾ, ಅಪ್ಪಣೆ ಕೊಟ್ಟು ಬಾ ಅಂತಂದೇಳಿ ಯೆಶಾಯನ ಮುಖಾಂತರ ಹೇಳ್ತಾನೆ. ಅವನ್ ಯೆಶಾಯನ ಬಂದು ಹೇಳಿದ ತಕ್ಷಣ ಹಿಜ್ಕೀಯನ್ ತುಂಬಾ ದುಃಖ ಆಗುತ್ತೆ ಬೇರೆ. ಅವ್ನು ಹೋಗಿ ಯಾವ್ದು ಹಾಸ್ಪಿಟ್ಲಿಗೂ ಅಡ್ಮಿಟ್ ಆಗ್ಲಿಲ್ಲ. ಈಗ ನಾವಾಗಿದ್ರೆ ಏನ್ ಮಾಡ್ತಿದ್ದೆ ಹೇಳ್ರಿ, ಅಯ್ಯೋ ನನ್ ರೋಗ ಆಯ್ತಂತಪ್ಪ, ನನ್ಗೆ ಹೋಗಿ ಬಡಕನ್ ಹೋಗಿ ಯಾವ್ದೋ ದೊಡ್ಡ ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಆಗ್ಬೇಕಂತಂದೇಳಿ ನಾವು ವಿಚಾರ ಮಾಡ್ತಿರ್ತೀವಿ. ಆದ್ರೆ ನೋಡ್ರಿ, ಹಿಜ್ಕೀಯನು ಎಂತ ಪ್ರಾರ್ಥನೆ ಮಾಡ್ತಾರಂತಂದ್ರೆ ಗೋಡೆಗೆ ಒರಗಿಕೊಂಡು ದೇವರಿಗೆ ನೆನಪು ಮಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಮಾತು ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ ವಿಷಯ ಇಷ್ಟೇ. ನಮ್ಮ ಜೀವಿತದಲ್ಲಿ ಸತ್ಯತೆ ತುಂಬಿರೋದಾದ್ರೆ ನಾವು ದೇವರಿಗೆ ಕೇಳಬಹುದ್ರಿ ಪ್ರಿಯರೇ. ಅಲ್ಲಿ ಹಿಜ್ಕೀಯನು ಹೇಳ್ತಾ ಇದ್ದಾನೆ ಏನಂತಂದ್ರೆ, ದೇವರೇ, ನಾನ್ ನಂಬಿಗಸ್ತನಾಗಿದ್ದು ನಿನ್ಗೆ ಗೊತ್ತಿಲ್ವಾ? ದೇವರೇ, ನಾನು ಯಥಾರ್ಥ ಚಿತ್ತನಾಗಿದ್ದು ನಿನ್ನ ಯಥಾರ್ಥ ಚಿತ್ತನಾಗಿ ನಡೆದುಕೊಂಡಿದ್ದು ನಿನ್ಗೆ ಗೊತ್ತಿಲ್ವಾ? ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡ್ಕೋ ಎಂಬುದಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರಿಗೆ ಹೇಳ್ತಾ ಇದ್ದಂದ್ರೆ ಹಿಜ್ಕೀಯನು, ನೀನು ನೆನಪು ಮಾಡ್ಕೋ, ನಾನು ಆಗಿದ್ದದನ್ನ ನೆನಪು ಮಾಡ್ಕೋ, ನಾನು ಯಥಾರ್ಥ ಚಿತ್ತನಾಗಿದ್ದದನ್ನ ನೆನಪು ಮಾಡ್ಕೋ, ನಾನು ನಿನ್ನ ದೃಷ್ಟಿಯಲ್ಲಿ ಯಾವ ಕೆಟ್ಟ ತಪ್ಪುಗಳನ್ನು ನಾನು ಮಾಡ್ಲಿಲ್ಲ. ಹೌದ್ರಿ ಪ್ರಿಯರೇ, ಹಿಜ್ಕೀಯನು ಅರಸನಾದಾಗ ಅನೇಕ ಒಳ್ಳೆ ಕೆಲಸ ಮಾಡಿದಂತ ನಾವು ಹಿಂದಿನ ಅಧ್ಯಾಯಗಳನ್ನ ನೋಡ್ತೇವೆ ಪ್ರಿಯರೇ. ಅದು ಹೇಳೋದಕ್ಕೆ ಸಮಯ ಇಲ್ಲ. ವಿಷಯ ಏನಂತಂದ್ರೆ, ನಮ್ಮ ವಿಷಯ ಎಷ್ಟೇ ನಮ್ಮ ಜೀವಿತಗಳಲ್ಲಿ ಸತ್ಯತೆಯನ್ನು ನಾವು ನಡೆದುಕೊಂಡು ಜೀವಿಸುವಂತ ಮಕ್ಕಳಾಗಬೇಕು ಪ್ರಿಯರೇ. ಅದಕ್ಕಾಗಿ ನೋಡ್ರಿ, 1-2 ನಿಮಿಷ ಲೇಟ್ ಆಗುತ್ತೆ, ಯಾರು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಅದೇ ಪ್ರಕಾರವಾಗಿ ಕೀರ್ತನೆ 86ನೇ ಅಧ್ಯಾಯ 11ನೇ ವಚನ ನೋಡ್ಕೊಳ್ರಿ, ನೋಡೋಣ. ಪ್ರಾರ್ಥನೆ ಮಾಡ್ತಾನೆ ಹಿಜ್ಕೀಯನು. ಆ ಪ್ರಾರ್ಥನೆ ಕೇಳಿ ದೇವರು ಅವನಿಗೆ ಏನ್ ಮಾಡ್ತಾನೆ ಹೇಳ್ರಿ, 15 ವರ್ಷ ಆಯುಷ್ಯನ ಮತ್ತೆ ಹೆಚ್ಚಿಸ್ತಾನೆ ಪ್ರಿಯ ದೇವ್ರ ಮಕ್ಕಳೇ. ಯಾಕಂದ್ರೆ ಹಿಜ್ಕೀಯನಲ್ಲಿ ಸತ್ಯತೆ ಇತ್ತು. ಹಿಜ್ಕೀಯನಲ್ಲಿ ನ್ಯಾಯ, ನೀತಿ, ಸತ್ಯತೆ, ಯಥಾರ್ಥತ್ವ ಇತ್ತು ಎಂಬುದಾಗಿ ನಾವು ಸತ್ಯವನ್ನು ನೋಡ್ತೇವೆ ಬೇರೆ. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಥಾರ್ಥತ್ವ, ಸತ್ಯತೆಯಲ್ಲಿ, ಆಮೇಲೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ನಡೆದುಕೊಳ್ಬೇಕು ಪ್ರಿಯ. ನೋಡ್ರಿ, ಶದ್ರಕ್ ಮೆಷಕ್ ಅಬೇದ್ಯನು ದೇವರ ದೃಷ್ಟಿಯಲ್ಲಿ ಯೌವನಸ್ಥರಾಗಿದ್ರು, ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ನಡೆದುಕೊಂಡಿದ್ದರಿಂದ ಅವ್ರನ್ನ ದೇವ್ರ ಏನ್ ಮಾಡ್ದ ಹೇಳ್ರಿ, ಕಾಪಾಡ್ದ ಎಂಬುದನ್ನು ಬೇರೆ. ನೋಡ್ರಿ, 86ನೇ ಕೀರ್ತನೆ 86ನೇ ಅಧ್ಯಾಯ 1ನೇ ವಚನ ನೋಡ್ರಿ, 11ನೇ ವಚನ ನೋಡ್ರಿ. ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ದೇವನು, ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ಸಾಕ್ಮ, ಥ್ಯಾಂಕ್ಸ್ ಮಾ, ದೇವ್ರಿಗೆ ಸ್ತೋತ್ರ ಆಗ್ಲಿ. ಇಲ್ಲಿ ಭಕ್ತರ ದಾವೀದ ಹೇಳ್ತಾ ಇದ್ದಾನೆ ಪ್ರಿಯರೇ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನಂತಂದ್ರೆ, ನಿನ್ನ ಮಾರ್ಗವು ನನಗೆ ಬೋಧಿಸು. ದೇವರೇ, ನಿನ್ನ ಮಾರ್ಗ ನನಗೆ ಬೋಧಿಸಪ್ಪ. ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನೆ. ನಿನ್ನ ಸತ್ಯತೆ ನಾ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನಪ್ಪ, ನಿನ್ನ ಮಾರ್ಗವನ್ನು ತೋರಿಸು. ನಾವು ಹೆಂಗಿದೇವ್ರಿ, ನಾವು ಒಂದು ಮಾತು ದೇವರ ಮಾತನ್ನು ನಡೆಸೋದಕ್ಕೆ ಆಗೋದಿಲ್ಲ. ನಾವು ದೇವರ ಮಕ್ಕಳು, ನಾವು ನಡೆಸುವಂತರಾಗಬೇಕು. ನಿನ್ನ ಮಾರ್ಗವು ನನಗೆ ಬೋಧಿಸು, ನಿನ್ನ ಸತ್ಯತೆ ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸು ಅನುಗ್ರಹಿಸು. ಹಾಲಲ್ಲಿ ದೇವರ ಸ್ತೋತ್ರ ಉಂಟಾಗಲಿ. ನಮ್ಮಲ್ಲಿ ಏಕ ಮನಸ್ಸು ಇರಬೇಕು ಪ್ರಿಯ ದೇವರ ಮಕ್ಕಳೇ. ದೇವರ ಮಕ್ಕಳಾದಂತ ನಾವುಗಳು ಏಕ ಮನಸ್ಸಿನಿಂದ ನಾವು ಜೀವಿಸಬೇಕು, ನಾವು ಯೋಗ್ಯರಾಗಿ ನಡೆದುಕೊಳ್ಬೇಕು. ಅದಕ್ಕಾಗಿ ಕೀರ್ತನ 15ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡ್ತೇವೆ. ಯಾರು ಯೋಗ್ಯರಂದ್ರೆ ಪರಿಶುದ್ಧರ ಅದೊಂದು ವಚನ ನೋಡ್ಬಿಡೋಣ. 15ನೇ ವಚನ ನೋಡ್ರಿ, 15ನೇ ಅಧ್ಯಾಯ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯ ಯಾವನು?
ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನು ಆಗಿರಬೇಕು. ನೋಡ್ರಿ, ದೇವ್ರ ಸ್ತೋತ್ರ, ಥ್ಯಾಂಕ್ಸ್ ಸಿಸ್ಟ್ರೆ. ಇಲ್ಲಿ ಭಕ್ತನಂತೆ ಭಕ್ತನಾದ ದಾವೀದನಿಗೆ ಕೇಳ್ತಾ ಇದ್ದಾನೆ, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರ್ಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನು ಆಗಿರಬೇಕು. ದೇವರಿಗೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ಒಂದು ಸಂದೇಶದ ಒಂದು ನಾವು ತಲೆ ಬರೋದನ್ನ ನಾವು ನೋಡಿಕೊಂಡ್ವಿ ಏನಂತಂದ್ರೆ, ದೇವರು ನಮ್ಮ ಸತ್ಯತೆಯನ್ನು ಬಲ್ಲನೆಂಬುದಾಗಿ. ಹೌದ್ರಿ, ನಾವು ದೇವರು ನಮ್ಮ ಸತ್ಯತೆಯನ್ನು ಬಲ್ಲನಾಗಿದ್ದಾನೆ. ಸತ್ಯತೆಯನ್ನು ತಿಳಿದುಕೊಂಡು ನಮ್ಗೆ ಅದ್ರ ಪ್ರಕಾರ ದೇವರು ನ್ಯಾಯ ತೀರಿಸುವಂತನಾಗಿದ್ದಾನೆ. ಬೇರೆ ನಾವು ನ್ಯಾಯ ತೀರಿಸುವ ದಿನಮಾನಗಳಲ್ಲಿ ನಾವು ಸತ್ಯದಲ್ಲಿ ಜೀವಿಸುವಂತಹ ಜೀವಿತ, ಇಷ್ಟೆಲ್ಲಾ ಮಾತುಗಳು ಕೇಳಿ ನಾವು ಮತ್ತೆ ಅದೇ ಗುಂಡಿಯಲ್ಲಿ ಹೋಗ್ತೇವೆ ಅಂದ್ರೆ ಬೇರೆ ಅದು ಏನ್ ಮಾಡಕ್ಕಾಗಲ್ಲ. ನಮ್ಮ ಜೀವಿತಗಳನ್ನ ಭಕ್ತನ ಹೇಳುವ ಪ್ರಕಾರ, ಭಕ್ತನ ಹೇಳ್ತಾ ಇದ್ದಾನೆ, ಭಕ್ತನ ಜೀವಿತ ನೆನಪು ಮಾಡ್ಕೊಳ್ರಿ, ನೀವು ನೆನಪು ಮಾಡ್ಕೊಳ್ರಿ, ಹಗಲಿಲ್ಲೂ ನೆನಪು ಮಾಡ್ಕೊಳ್ರಿ ಭಕ್ತನ ಜೀವಿತ ಯಾವ ರೀತಿಯಾಗಿತ್ತು ಎಂಬುದಾಗಿ. ನಾನು ಸುಳ್ಳಾಡೋದಿಲ್ಲ, ನಾನು ಒಂದ್ ವೇಳೆ ಸುಳ್ಳಾಡಿದ್ರೆ ಅದು ಕರ್ತನಾದ ದೇವರೇ ಬಲ್ಲನೆಂಬುದಾಗಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ವಾಕ್ಯವನ್ನು ದೇವರ ಆಶೀರ್ವಾದ ಮಾಡಲಿ. ನಮ್ಮ ಜೀವಿತದಲ್ಲಿ ಯಾವಾಗ್ಲೂ ಸತ್ಯದಿಂದ ಜೀವಿಸೋಣ, ಇದನ್ನೇ ನಾನು ಹೇಳೋದು. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಒಂದು ಚಿಕ್ಕ ಪ್ರಾರ್ಥನೆ ನಾನು ಮುಂದೆ ಅಪ್ಪಾಜಿ ಕೊಡ್ತೇನೆ. ಕಣ್ಣು ಮುಚ್ಚು. ಪರಿಶುದ್ಧನೇ ಪರಲೋಕದಲ್ಲಿರುವ ದೇವ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಅದ್ಭುತವಾಗಿ ನೀನು ನಡೆಸಿಕೊಟ್ಟಿದ್ದೆಪ್ಪ. ನೀನು ಕಲಿಸಿಕೊಟ್ಟಂತ ಮಾತುಗಳನ್ನು ಕರ್ತನೆ ನಾನು ಮಾತನಾಡೋದಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದೆ ಸ್ವಾಮಿ. ನಿನ್ನ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ನಮ್ಮ ರಕ್ಷಕನ ಒಡೆಯನು ಜೀವ ಸ್ವರೂಪನಾದ ಯೇಸುವಿನ ನಾಮದಿಂದ ಪ್ರಾರ್ಥಿಸಿ ಬೆಳೆದು ಕೊತ್ತ ಪ್ರೀತಿಯ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.